ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ ಬೆಳಗಾವಿಯಿಂದ. ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ನಿಮ್ಗೆಲ್ಲ ಗೊತ್ತಿರುವಂತೆ ನೋಡಿದಿರಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಈ ಚಾನಲ್ ಅಲ್ಲಿ ಏನಾಗ್ತಿರ್ತಾವ ಅಂತಾರ, ಅವಾಗ ಮ್ಯಾಥ್ಸ್ ಕ್ಲಾಸ್ ಆಗಿರ್ಬೋದು, ಜಿಕೆ ಕ್ಲಾಸ್ ಆಗಿರ್ಬೋದು, ಗ್ರಾಮರ್ ಕ್ಲಾಸ್ ಆಗಿರ್ಬೋದು, ರೀಸನಿಂಗ್ ಕ್ಲಾಸ್ ಆಗಿರ್ಬೋದು, ಎಲ್ಲಾ ಕ್ಲಾಸ್ಗಳು ನಡೀತಿರ್ತಾವ. ಎಲ್ಲರೂ ಇದ್ರ ಸದುಪಯೋಗವನ್ನ ತಗೊಳ್ರಿ ಅಂತ ಹೇಳ್ತಾ, ಇವತ್ತು ನಾವೇನ್ ಮಾಡೋಣ ಅಂತಂದ್ರ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತೆ ನಿಮ್ಮ RRB ಎಕ್ಸಾಮ್ ಆಗಿರ್ಬೋದು, SSC GD ಆಗಿರ್ಬೋದು, CRPF ಆಗಿರ್ಬೋದು, BSF ಟ್ರೇಡ್ಸ್ಮನ್ ಆಗಿರ್ಬೋದು, ಎಲ್ಲಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಉಪಯುಕ್ತವಾಗುವಂತೆ ಒಂದಿಷ್ಟು ಮ್ಯಾಥಮೆಟಿಕ್ಸ್ ಪ್ರಶ್ನೆಯನ್ನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ. ಎಲ್ರು ಇದ್ರ ಸದುಪಯೋಗವನ್ನ ಪಡ್ಕೊಳ್ರಿ ಅಂತ ಹೇಳ್ತಾ, ಸಮಯವನ್ನ ವ್ಯರ್ಥ ಮಾಡದೆ ಏನ್ ಮಾಡೋಣ ಅಂತಾರ ಕ್ಲಾಸಿಗೆ ಹೋಗೋಣ. ಸರ್, ಹಾಗಾದ್ರೆ ಮ್ಯಾಥ್ಸ್ ಒಳಗೆ ಯಾವ ತರ ಪ್ರಶ್ನೆಗಳು ಬರ್ತಾವ, ನಾವು ಯಾವ ತರ ಅದನ್ನ ಕ್ವಶನ್ ಬಿಡಿಸೋದ್ರ ಮೂಲಕ ಟೈಮ್ ಅನ್ನ ಎಕ್ಸಾಮ್ ಒಳಗೆ ಸೇವ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸರ್, ಹಾಗಾದ್ರೆ ನೋಡ್ರಿ, ಫಸ್ಟ್ ಕ್ವಶನ್ ಏನೈತಿ ಅಂತಾರ, ಜಾಕೀರ್ ಅವರು ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸುತ್ತಾರೆ. ಒಂದು ವೇಳೆ ಜಾಕೀರ್ ಅವರು ತಮ್ಮ ಕಾರನ್ನು ಮಾಮೂಲು ವೇಗದ 2/3 ವೇಗದಲ್ಲಿ ಚಲಾಯಿಸಿದರೆ ಅವರು ಬಿ ನಗರವನ್ನು 45 ನಿಮಿಷಗಳು ತಡವಾಗಿ ತಲುಪುತ್ತಿದ್ರು ಅಂತ ಹೇಳಕತ್ತಾರ. ಸರ್, ಹಾಗಾದ್ರೆ ಈಗ ನೋಡ್ರಿ, ಜಾಕೀರ್ ಅವರು ತಮ್ಮ ಮಾಮೂಲು ವೇಗದಲ್ಲಿ ಚಾಲನೆ ಮಾಡಿದ್ದಾರೆ, ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯವನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಪ್ರಶ್ನೆ ಕೇಳಾಗತ್ತೆ. ಹಂಗಾರೆ ವಿಚಾರ ಮಾಡ್ಬೇಕೀಗ ಏನು ಅಂತಾರ, ಈ ಎ ನಗರದಿಂದ ಇದು ಬಿ ನಗರ, ಇಲ್ಲಿಂದ ಇಲ್ಲಿ ಸ್ಥಾನ ಹೋಗ್ಬೇಕು ಅಂತಂದ್ರ ಈ 3 ಸ್ಪೀಡ್ ಒಳಗೆ ಹೋದ್ರ ಕರೆಕ್ಟ್ ಆಗಿ ರೀಚ್ ಆಗ್ತಿದ್ದ. ಅವ ಏನ್ ಮಾಡತ್ತಾನಂದ್ರೆ ಈ 2 ಸ್ಪೀಡ್ ಒಳಗೆ ಹೊಂಟಾನ. ಸ್ಪೀಡ್ ಕಮ್ಮಿ ಆಗಿದೆ. ಈ ಸ್ಪೀಡ್ ಕಮ್ಮಿ ಆಗಿದ್ದಕ್ಕೆ ಅವಾಗ ಏನಾಗತ್ತೈತೆ, 45 ನಿಮಿಷ ಹೋಗೋದಕ್ಕೆ ಲೇಟ್ ಆಗತ್ತೈತಿ. ಅದ್ರಾಗ ನಾವು ಕರೆಕ್ಟ್ ಟೈಮ್ ಹೋಗ್ಬೇಕಂದ್ರ ಕರೆಕ್ಟ್ ಟೈಮ್ ಹೋಗ್ಬೇಕಂದ್ರೆ ಎಷ್ಟು ಸಮಯ ತಗೋತಾನ ಅಂತ ಅವ್ರು ಪ್ರಶ್ನೆ ಕೇಳತ್ತಾರ. ಸರ್, ನಿಮಗೊಂದು ಗೊತ್ತಿರ್ಬೇಕು ಇಲ್ಲಿ ಏನು ಅಂತಾರ, ಸ್ಪೀಡ್ ರೇಷಿಯೋ ಮತ್ತು ಟೈಮ್ ರೇಷಿಯೋ. ಸರ್, ಈ ಸ್ಪೀಡ್ ರೇಷಿಯೋ ಏನಿರ್ತೈತಿ, ಇದ್ರದ್ದು ಉಲ್ಟಾ ಏನಿರ್ತೈತಿ ಅಂತಾರ ಟೈಮ್ ರೇಷಿಯೋ ಇರ್ತೈತಿ. ಸರ್, ಹಂಗಾರೆ ಇಲ್ಲಿ ಇನಿಷಿಯಲ್ ಅಂದ್ರೆ ಒರಿಜಿನಲ್ ಸ್ಪೀಡ್ ಎಷ್ಟು ಅಂತಾರ, ಇನಿಷಿಯಲ್ 3 km/h ಹೋಗ್ಬೇಕಾಗಿತ್ತು. ಬಟ್ ಅವ ಫೈನಲಿ ಯಾವ ಸ್ಪೀಡ್ ಒಳಗೆ ಹೊಂಟಿದಾನ ಅಂತಂದ್ರ 2 km/h ಹೊಂಟಿದಾನ. ಎಷ್ಟು ಹೇಳ್ರಿ, 2 km/h. ಇದು ಏನಾಗಿರ್ತೈತಿ ಅಂತಾರ 3:2 ಅನ್ನೋದು ಸ್ಪೀಡ್ ರೇಷಿಯೋ ಆಗಿರ್ತೈತಿ. ಸರಿ, ಸ್ಪೀಡ್ ರೇಷಿಯೋ 3:2 ಐತಿ ಅಂತಾರ, ನಮಗೆ ಏನಾಗಿರ್ತೈತಿ ಟೈಮ್ ರೇಷಿಯೋ ಇದ್ರದ್ದು ಉಲ್ಟಾ ಆಗಿರ್ತೈತಿ, 2:3 ಅಂತೇಳಿ ಆಗ್ತೈತಿ. ಅಂದ್ರೆ ಇದ್ರ ಅರ್ಥ, ಸರ್ 2 ಪಾರ್ಟ್ ಟೈಮ್ ತಗೊಂಡ್ರೆ ಕರೆಕ್ಟ್ ಟೈಮ್ ರೀಚ್ ಆಗ್ತಿದ್ದ. ಬಟ್ ಅವ ಎಷ್ಟು ಪಾರ್ಟ್ ತಗೊಳತಾನ ನೋಡ್ರಿ, 3 ಪಾರ್ಟ್ ತಗೊಳತಾನ. ಸರ್, ಹಂಗಾರ ಎಷ್ಟು ಪಾರ್ಟ್ ಟೈಮ್ ಅನ್ನ ಜಾಸ್ತಿ ತಗೊಳತಾನ ನೋಡ್ರಿ, 1 ಪಾರ್ಟ್ ಟೈಮ್ ಏನ್ ಮಾಡತ್ತಾನ ಅಂದ್ರೆ ಜಾಸ್ತಿ ತಗೊಳತಾನ. ಹಂಗಾರೆ ಈ 1 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ 45 ಮಿನಿಟ್. 1 ಪಾರ್ಟ್ ವ್ಯಾಲ್ಯೂ ಎಷ್ಟು ಹೇಳ್ರಿ, 45 ಮಿನಿಟ್. ಹಂಗಾರೆ ನಮಗ್ ಕೇಳತ್ತಾರ ಏನಂತಾರ, ನಿಜವಾದ ಸಮಯ ಅಂತಾರ, ನಿಜವಾದ ನೋಡ್ರಿ ಇನಿಷಿಯಲ್ ಎಷ್ಟು ಐತಿ ಅಂದ್ರೆ 2 ಪಾರ್ಟ್ ಐತಿ. ಸರ್, ಈ 2 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತದ, ಹಂಗಾರೆ ನೋಡ್ರಿ 1 ಪಾರ್ಟ್ 45 ಅಂದ್ರೆ ಈ 2 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತೈತಿ ಅಂತಾರ 45 × 2 ಅಂತಾರ 90 ಮಿನಿಟ್ ಏನಾಗ್ತೈತಿ, ಸಮಯ ಆಗ್ತೈತಿ. ಆಪ್ಷನ್ ಯಾವ್ದು ಸರಿ ಆಗ್ತೈತಿ ಅಂದ್ರೆ ಆಪ್ಷನ್ 4 ಅನ್ನೋದು ಸರಿ ಆಗ್ತದ. ಈ ತರ ನಾವೇನ್ ಮಾಡ್ಕೋಬೇಕಂದ್ರೆ ಫಾಸ್ಟ್ ಆಗಿ ಸಾಲ್ವ್ ಮಾಡ್ಕೋಬೇಕಾಗ್ತೈತಿ. ಸರ್, ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ್ದಕ್ ಸಂಬಂಧಪಟ್ಟಿದ್ದೈತಿ ಅಂತಾರ ಎವರೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಕ್ವಶನ್ ಅನ್ನ ಚೆನ್ನಾಗಿ ಓದ್ಕೊಳ್ರಿ, ಆನ್ಸರ್ ಅನ್ನ ಮಾಡ್ತಾ ಹೋಗಿ. ಸರ್, ನೋಡ್ರಿ, ಫಸ್ಟ್ ಕ್ವಶನ್ ಏನೈತಿ ಅಂತಾರ, ದ ಎವರೇಜ್ ವೇಟ್ ಆಫ್ ಅಮಿತ್, ಗೋಪಾಲ್ ಅಂಡ್ ಅಕ್ಷಯ್ ಈಸ್ 45 kg. ನೋಡ್ರಿ, 3 ಜನ ಅದಾರ, 3 ಜನರದ್ದು ಸರಾಸರಿ 45 kg ಐತಿ. ಇದಾದ ನಂತರ ಇಫ್ ದ ಎವರೇಜ್ ವೇಟ್ ಆಫ್ ಅಮಿತ್ ಅಂಡ್ ಗೋಪಾಲ್ ಬಿ 43 kg ಅದ, ದಟ್ ಆಫ್ ಗೋಪಾಲ್ ಅಂಡ್ ಅಕ್ಷಯ್ ಬಿ 47 kg ಅದ, ದೆನ್ ದ ವೇಟ್ ಆಫ್ ದ ಗೋಪಾಲ್ ಈಸ್. ಸರ್, ಯಾರ್ದು ವೇಟ್ ಕೇಳತ್ತಾರ ಅಂದ್ರ ಗೋಪಾಲ್ ವೇಟ್ ಎಷ್ಟೈತಿ ಅಂತ ಕೇಳತ್ತಾರ. ಸರ್, ನೋಡ್ರಿ, ನಿಮ್ಗೆ ಫಸ್ಟ್ ಗೊತ್ತಿರ್ಬೇಕು, ಇಲ್ಲಿ ಸಮ್ ಕಂಡು ಹಿಡಿಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತಾರ, ನೋಡ್ರಿ, ಸಮ್ ಕಂಡು ಹಿಡಿಬೇಕಾದ್ರ ನಂಬರ್ ಇಂಟು ಎವರೇಜ್ ಮಾಡಿದಾಗ ನಮ್ಗೆ ಏನ್ ಸಿಗ್ತೈತಿ ಅಂತಾರ ಸಮ್ ಸಿಗ್ತೈತ್ರಿ. ಇದಕ್ಕ ನೀವು ನಾರ್ಮಲ್ ಆಗಿ ಹೆಂಗ್ ಬಿಡಿಸ್ತೀರಿ ಮತ್ತೆ ಅದಕ್ಕೆ ಏನ್ ಲಾಜಿಕ್ ಅದ, ಹೆಂಗ್ ಬಿಡಿಸ್ಬೇಕಂತ ಹೇಳ್ತೀನಿ ನೋಡ್ರಿ. ಸರ್, ನೋಡ್ರಿ, ನಂಬರ್ ಇಂಟು ಎವರೇಜ್ ಮಾಡಿದಾಗ ನಮಗೆ ಏನ್ ಸಿಗ್ತೈತಿ, ಸಮ್ ಸಿಗ್ತೈತಿ. ಹಂಗಾರೆ ಈಗ ನೋಡ್ರಿ, ಫಸ್ಟ್ 2 ಜನ ಅದಾರು, ಇಲ್ಲ ನಾವು ನಂಬರ್ ಇಂಟು ಎವರೇಜ್ ಮಾಡಿದ್ರು ಒಂದೇ, ಇಲ್ಲ ಸರ್ ನಾ ನಂಬರ್ ಇಂಟು ಎವರೇಜ್ ಮಾಡಂಗಿಲ್ರಿ, ಎವರೇಜ್ ಇಂಟು ನಂಬರ್ ಮಾಡ್ತೀನಿ, ಎಲ್ಲಾ ಒಂದೇ ರೀ, ಎಲ್ಲಾ ಒಂದೇ, ದೋನು ಬಿ ನಡೀತದ. ಅಂದ್ರೆ ಹಿಂಗಾರ ಮಾಡ್ರಿ, ಹಿಂಗಾರ ಮಾಡ್ರಿ. ಸರ್, ನೋಡ್ರಿ, ಹಂಗಾರೆ ಇಲ್ಲಿ ಏನೈತಿ, ಸರಾಸರಿ ಎಷ್ಟೈತಿ ಅಂದ್ರೆ 45 kg ಐತಿ. ಸರಾಸರಿ ಎಷ್ಟದ ಹೇಳ್ರಿ, 45 kg. ಎಷ್ಟು ಮಂದಿದು ಅಂತಾರ 3 ಮಂದಿದು. ಸರ್, 3 ಮಂದಿದು ಸರಾಸರಿ 45 ಐತಾರ, ಸಮ್ ಎಷ್ಟಾಗ್ತೈತಿ ನೋಡ್ರಿ, 43 120, 5 3 15 ಅಂತಾರ 135 ಅನ್ನೋದು ಸಮ್ ಆಗ್ತದ ಹೇಳ್ರಿ, 135. ಸರ್, ನೆಕ್ಸ್ಟ್ ಇದ ತರ ಮತ್ತೆ ಯಾರ್ದು ನೋಡ್ರಿ ಏನ್ ಕೊಟ್ಟಿದಾರ ಅಂತಾರ, ಇಲ್ಲಿ 43 kg ಯಾರ್ಯಾರ್ದು ಅಂತಾರ, ಗೋಪಾಲ್. ನೋಡ್ರಿ, ಫಸ್ಟ್ ಇದು ಯಾರ್ಯಾರು ಇದ್ದಿದ್ದು 3 ಮಂದಿದು ಇಲ್ಲಿ ಬರಿತೀನಿ ಬೇಕಂತಾರ. ಯಾರ್ಯಾರು ಅಂದ್ರ ಸರ್ ಅಮಿತ್ ಪ್ಲಸ್ ಗೋಪಾಲ್, ನೆಕ್ಸ್ಟ್ ಇನ್ನೊಬ್ರು ಯಾರು, ಅಕ್ಷಯ್.
ಸರ್ ಈ ಮೂರು ಮಂದಿದ ಎಷ್ಟು ಅದ ಅಂತಾರ 45 kg ಸರಾಸರಿ. ಈ 3 ಜನ ಅದಾರ, ಇಂಟು 3 ಮಾಡಿದ್ರೆ 135 ಆಗ್ತೈತಿ. ಸರ್ ಆಮೇಲೆ ಯಾರ್ದು ಅಂತಾರ ಅಮಿತ್ ಮತ್ತು ಗೋಪಾಲ್. ಯಾರ್ಯಾರ್ದು ಹೇಳ್ರಿ? ಅಮಿತ್ ಮತ್ತು ಗೋಪಾಲ್. ಸರ್ ಇವ್ರದ್ದು ಎಷ್ಟೈತಿ ಅಂತಾರ ಅಮಿತ್ ಮತ್ತು ಗೋಪಾಲ್ದ ನೋಡ್ರಿ. ಇವ್ರದ್ದು ಸರಾಸರಿ ಎಷ್ಟೈತಿ? 43 kg ಐತಿ. ಸರ್ 43 ಇಂಟು 2. ಸರ್ ಯಾಕೆ 2 ಅಂದ್ರೆ ಇಲ್ಲಿ ಇಬ್ಬರ ಜನ ಅದಾರು. ಇದನ್ನ ಇಂಟು 2 ಮಾಡಿದ್ರೆ 43 ಡಬಲ್ ಎಷ್ಟು ಆಗ್ತಿದ್ದಾರೆ? 86 ಆಗ್ತೈತಿ. ಸರ್ ನೆಕ್ಸ್ಟ್ ಇದಾದ ನಂತರ ಇನ್ನಿಬ್ಬರು ಜನ ಯಾರು ಅಂತಾರ? ಗೋಪಾಲ್ ಮತ್ತು ಅಕ್ಷಯ್. ನೋಡ್ರಿ ಯಾರು? ಗೋಪಾಲ್ ಮತ್ತು ಇನ್ನೊಬ್ರು ಯಾರು ಅಂತಾರ? ಅಕ್ಷಯ್. ಸರ್ ಇವ್ರದ್ದು ಸರಾಸರಿ ಎಷ್ಟೈತಿ ಅಂತಾರ? ಇವ್ರದ್ದು ಸರಾಸರಿ ಎಷ್ಟೈತಾರ? 47 kg ಐತಿ. ಸರ್ 47 ಇಂಟು 2 ಮಾಡ್ತೀನಿ. ಸರ್ 2 ಯಾಕೆ ಮಾಡಿದ್ರಿ ಅಂತಾರೆ? ಇಬ್ರು ಜನ ಅದಾರ. ಎವರೇಜ್ ಇಂಟು ನಂಬರ್ ಇಬ್ರು ಜನರದ್ದು ಟೋಟಲ್ ಎಷ್ಟು ಆಗ್ತೈತಿ ಅಂತ ನೋಡ್ರಿ. 40 ಡಬಲ್ 80, 7 ಡಬಲ್ 14 ಅಂತಾರ. 80ಕ್ಕೆ 14 ಕೊಡ್ಸಿದ್ರೆ 94 ಆಗ್ತೈತಿ. ಕ್ಲಿಯರ್? ಹಂಗಾರೆ ಈಗ ನಮಗ್ ಬೇಕಾಗೈತಿ ಯಾರ್ದು ಅಂತ ನೋಡ್ರಿ. ಫಸ್ಟ್ ಯಾರ್ಯಾರ್ದು? ಅಮಿತ್, ಗೋಪಾಲ್, ಆಕಾಶ್. ಇದು ಆಕಾಶ, ಇದು ಅಮಿತ್. ಎ ಅಂದ್ರೆ ಅಮಿತ್, ಏಕೆ ಅಂದ್ರೆ ಆಕಾಶ್. ಸರ್ ಹಂಗಾರೆ ನನಗ್ ಬೇಕಾಗೈತಿ ಯಾರ್ದು ಅಂತಾರ? ಗೋಪಾಲ್ ಅಂದ್ ಬೇಕಾಗೈತ್ರಿ. ಸರ್ ಈಗ ವಿಚಾರ ಮಾಡ್ರಿ, ಗೋಪಾಲ್ ಅಂದ್ ಬೇಕು ಅಂದ್ರೆ ಇವ್ರಿಬ್ರದ್ದು ಮೈನಸ್ ಮಾಡ್ಬೇಕು. ಸರಿ ಇಲ್ಲ, ಅಮಿತ್ ಮತ್ತು ಆಕಾಶಿಂದ ಸಪ್ರೇಟ್ ಎಲ್ಲೂ ಇಲ್ಲ. ಸರ್ ಇಲ್ಲಿ ನಾನು ಗೋಪಾಲ್ ಇಲ್ಲ ಐತಿ ಅಂತಂದಾಗ ಅಮಿತ್ ಅಂದ್ ಮೈನಸ್ ಮಾಡ್ಬೇಕಾಗ್ತೈತಿ. ಬಟ್ ಅಮಿತ್ ಅಂದ್ ಸಪ್ರೇಟ್ ಎಲ್ಲೂ ಇಲ್ಲ. ಸರ್ ಇಲ್ಲಿ ನಂಗ ಗೋಪಾಲ್ ಬೇಕಂದಾಗ ನಾನು ಆಕಾಶನ್ ಮೈನಸ್ ಮಾಡ್ಬೇಕಾಗ್ತೈತಿ. ಸಪ್ರೇಟ್ ಆಕಾಶದ ಎಲ್ಲೂ ಇಲ್ಲ. ಸರ್ ಅದಕ್ಕೆ ಏನ್ ಮಾಡ್ಕೋತೀವಿ ಅಂತಾರ? ಇವೆರಡು ಪ್ಲಸ್ ಮಾಡ್ಕೋತೀವಿ. ಸರ್ ಎರಡು ಪ್ಲಸ್ ಮಾಡ್ಕೊಂಡ್ರೆ ನಮ್ಗೆ ಯಾರ್ದು ಸಿಗ್ತೈತಿ ಅಂತಾರ? ಸರ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಲಾಜಿಕ್ ಹೆಂಗೈತಿ ಅಂತ ಹೇಳ್ತೀನಿ ಆಮೇಲೆ. ಈ ನೋಡ್ರಿ 86 ಮತ್ತು 94 ಅಂದ್ರ ಅಮಿತ್, ಗೋಪಾಲ್, ಗೋಪಾಲ್, ಆಕಾಶ್. ನೋಡ್ರಿ ಅಮಿತ್ ಪ್ಲಸ್ ಗೋಪಾಲ್ ಪ್ಲಸ್ ಗೋಪಾಲ್ ಪ್ಲಸ್ ಆಕಾಶ್. ಇವ್ರೆಲ್ಲಾರ್ದು ಸೇರಿ ಏಟ್ ಆಗ್ತೈತಿ ಅಂದ್ರೆ ನೋಡ್ರಿ ಎರಡು ಕೂಡ್ಸ್ಕೊಂಡ್ರ ಸರ್ 80 90 ನೋಡ್ರಿ 6 4 ಎಷ್ಟಾಗ್ತೈತಿ? 10 ಆಗ್ತೈತಿ. ಒಂದು ಕ್ಯಾರಿ 8 9 ಎಷ್ಟಾಗತ್ತೆ? 8 9 17 18 180 ಆಗ್ತೈತಿ ಟೋಟಲ್. ಸರ್ ಹಾಗಾದ್ರೆ ಈಗ ವಿಚಾರ ಮಾಡ್ರಿ, ಟೋಟಲ್ ಇವ್ರದ್ದು ಎಷ್ಟು ಐತಿ? 180 ಐತಿ. ನಂಗೆ ಯಾರ್ದು ಬೇಕಂದ್ರ ಈ ಗೋಪಾಲ್ಂದ್ ಬೇಕು ಅಂತಂದ್ರ ನೋಡ್ರಿ, ಗೋಪಾಲ್ಂದ್ ಬೇಕು ಅಂತಾರ ಯಾರ್ದು? ಈ ಗೋಪಾಲ್ಂದ್ ಬೇಕು ಅಂತಂದ್ರ ನಾ ಯಾರ್ದು ತೆಗಿಬೇಕು? ಅಮಿತ್ ಇಂದ, ಗೋಪಾಲ್ ಇಂದ, ಆಕಾಶ್ ತೆಗಿಬೇಕು. ಸರ್ ಹಂಗಾರ ನೋಡ್ರಿ ಇಲ್ಲಿ ಯಾರ್ಯಾರ್ದು ಐತಿ? ಅಮಿತ್, ಗೋಪಾಲ್, ಆಕಾಶ್. ನೋಡ್ರಿ 3 ಮಂದಿ ಅಮಿತ್ ಪ್ಲಸ್ ಗೋಪಾಲ್ ಪ್ಲಸ್ ಆಕಾಶ್. ಸರಿ ಇವ್ರದ್ದು ಮೈನಸ್ ಮಾಡಿದ್ರ ಎಷ್ಟೈತಿ? 135 ಐತಿ. ಇದನ್ನ ಮೈನಸ್ ಮಾಡಿದ್ರ ಏನ್ ಸಿಗ್ತೈತಿ ಅಂದ್ರೆ ನೋಡ್ರಿ 10 5 ಹೋದ್ರ 5, ಇನ್ನು 8 4 ಹೋದ್ರ 4, ಇದೊಂದು 0. ಸರಿ 45 ಯಾರ್ದು ಅಂತಾರ? ಸರಿ ಇವ್ರದ್ದು ತೆಗದೆ ಈಗ ನಾನು. ನೋಡ್ರಿ ಇವ್ರದ್ದು ತೆಗದೆ ನಾನು. ನೆಕ್ಸ್ಟ್ ಇವ್ರದ್ದು ತೆಗದೆ ನಾನು. ಈಗ ಯಾರ್ದು ಉಳಿದೈತಿ? ಇಲ್ಲಿ ಗೋಪಾಲ್ದು 2 ಸಲ ಐತವಲ್ಲ ಇದ್ರಾಗ, ಒಂದ್ ಸಲದ್ದು ಉಳಿತೈತಿ. ಅದಕ್ಕೆ ನಮ್ದು ಆನ್ಸರ್ ಎಷ್ಟಾಗ್ತೈತಿ? 45 ಆಗ್ತೈತಿ. ಇದು ಆನ್ಸರ್ ಆಗ್ತೀವಿ. ಸರ್ ಬಟ್ ಎಕ್ಸಾಮ್ನಾಗ ಇಷ್ಟೆಲ್ಲಾ ಬಿಡಿಸಿದ್ರೆ ನಮ್ಗೆ ಟೈಮ್ ಏನಾಗೋದಿಲ್ಲ, ಸಾಕಾಗೋದಿಲ್ಲ. ಸರ್ ಈ ತರ ಪ್ಯಾಟರ್ನ್ ಕ್ವಶನ್ ಇತ್ತು ಅಂತಾರ ನೀವ್ ಏನ್ ಮಾಡ್ಬೇಕು ಅಂತಾರ? ಇಷ್ಟೆಲ್ಲಾನು ಸಾಲ್ವ್ ಮಾಡ್ಕೋತ ಕುಂದ್ರಂಗಿಲ್ಲ. ಇದನ್ನ ಜಸ್ಟ್ ಟ್ರಿಕ್ ಹೆಂಗ್ ಅಪ್ಲೈ ಮಾಡ್ಬೇಕು ಅಂತ ನೋಡ್ರಿ, ಇಷ್ಟ ಮಾಡ್ಕೋಬೇಕು. ಏನಂತಾರ ಇಲ್ಲಿ ಫಸ್ಟ್ ಸರ್ ಇದ್ರಾಗ ಇಬ್ರು ಮಂದಿ ಅದಾರು, ಗೋಪಾಲ್ ಮತ್ತು ಅಮಿತ್ ಅಂತೇಳಿ. ಸರ್ ನೆಕ್ಸ್ಟ್ ಇದ್ರಾಗ ಎಷ್ಟು ಮಂದಿ ಅದಾರು? ಈ 47 kg ಐತ್ಲ, ಎಲ್ಲೈತೆ ಸರಾಸರಿ? ಇದ್ರೊಳಗೆ ಇಬ್ರು ಮಂದಿ ಅದಾರ. ಸರ್ ಇದ್ರಾಗ ಇಬ್ರದಾರು, ಇದ್ರಾಗ ಇಬ್ರದಾರು, 2 ಕಾಮನ್ ತಗೋತೀನಿ. ಡೈರೆಕ್ಟ್ ಇದನ್ನ ಮತ್ತೆ ಇದನ್ನ ಏನ್ ಮಾಡ್ಕೋತೀನಿ? ಕೂಡಿಸ್ಕೋತೀನಿ. ಸರ್ ಕೂಡಿಸ್ಕೊಳ್ರಿ. 47 43. ಸರ್ 40 ಪ್ಲಸ್ 40 80, 87 ಇದು 3 ಅಂದ್ರೆ 90 ಆಗ್ತೈತಿ. ಸರ್ ಇದು 90 ಇಂಟು ಎಷ್ಟು ಅಂತಾರ? ಸರ್ ಇದ್ರಾಗೂ ಇಬ್ರದಾರು, ಇದ್ರಾಗೂ ಇಬ್ರದಾರ, ಇಬ್ಬಿಬ್ರದಾರ ಅಂದಿದ್ದಕ್ಕೆ ಕಾಮನ್ ತಗೋತೀನಿ 2 ಅಂತೇಳಿ. ಹಾಗಾದ್ರೆ 90 ಇಂಟು 2 ಇದು ಮಾಡ್ಕೋತೀನಿ. ಇದ್ರಾಗ ಏನ್ ಮಾಡ್ತೀನಿ ಅಂತಾರ? ಈ 45 ಸರಾಸರಿ ಐತಿ. ಸರ್ ಇದು ಎಷ್ಟು ಮಂದಿದ ಅಂತಾರ? ಇದು 3 ಮಂದಿದು. ಎಷ್ಟು ಮಂದಿದ? 3 ಮಂದಿದು. ಇದನ್ನ ಮೈನಸ್ ಮಾಡಿದ್ರೆ ಮುಗಿದು. ಸರ್ ನೋಡ್ರಿ 90 ಡಬಲ್ ಎಷ್ಟು? 180 ಮೈನಸ್ 45 ಮೂರ್ಲಿ ಎಷ್ಟು ಅಂತಾರೆ? 135. ಸರ್ 180 135 ತೆಗೆದ್ರೆ ಎಷ್ಟು ಉಳಿತೈತಿ? 45 ಉಳಿತೈತಿ. ಸರ್ ಇದಾಗ ಈ ಪ್ರಶ್ನೆಗೆ ಆನ್ಸರ್ ಆಗಿರ್ತೈತಿ. ಈ ಪ್ರಶ್ನೆಯನ್ನ ಇಷ್ಟು ಈಸಿಯಾಗಿ ನಾವು ಮಾಡ್ಕೋಬೇಕು. ಸುಮ್ಮನೆ ಇಷ್ಟೆಲ್ಲ ಬರ್ಕೊಂತ ಕುಂದ್ರಬಾರ್ದು ಎಕ್ಸಾಮ್. ಓಕೆ, ಕ್ಲಿಯರ್ ಆಗೈತಿ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ ನೋಡ್ರಿ, ಇನ್ನೊಂದ್ ಏನಪ್ಪಾ ಅಂತಾರ? ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ನ್ಯೂ ಬ್ಯಾಚ್ ಏನಾಗತೈತಿ ಅಂತಾರ? 11 ಮೇ ಏನಾಗತೈತಿ? ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗತೈತಿ. ಕರ್ನಾಟಕದಲ್ಲೇ ಅತಿ ಹೆಚ್ಚು ರಿಸಲ್ಟ್ ಅನ್ನ ನೀಡ್ತಿರ್ತಕ್ಕಂಥ ಸಂಸ್ಥೆ ಅಂತಂದ್ರ ಕರ್ನಾಟಕ ಕೋಚಿಂಗ್ ಸೆಂಟರ್ ಅಂತ ಹೇಳಿ ಹೇಳ್ಬೋದು. ಯಾಕಂತಾರ ಆಲ್ರೆಡಿ SSC GD ಎಕ್ಸಾಮ್ಗಳಲ್ಲಿ 80ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂದ್ರೆ ಈ ಸಲ ನಮ್ಮ ಸಂಸ್ಥೆಯಿಂದ ಸೆಲೆಕ್ಷನ್ ಆಗಿದ್ದಾರೆ. ಅದೇ ರೀತಿ ಅಗ್ನಿವರೊಳಗೂ ಕೂಡ 100ಕ್ಕಿಂತ ಪ್ಲಸ್ ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂತ ಈ ಸಲ ನಮ್ಮ ಸಂಸ್ಥೆಯಿಂದ ಇದ್ದಾರೆ. ಇದೇ ರೀತಿ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಬಹಳಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಾರ ಅನ್ನೋದೊಂದು ಭರವಸೆ ಅದ. ಅದೇ ರೀತಿ ನೆಕ್ಸ್ಟ್ ಏನಾದ್ರು ನೀವು ಏನಾದ್ರು ಒಂದು ಎಕ್ಸಾಮ್ನಾಗ ಪಾಸ್ ಆಗ್ಬೇಕು, ಗೌರ್ಮೆಂಟ್ ಜಾಬ್ ನಿಮ್ಮದನ್ನ ಮಾಡ್ಕೋಬೇಕಾಗಿತ್ತು ಅಂತಾರ ನಮ್ಮ ಸಂಸ್ಥೆಗೆ ಬಂದು ಏನಂತಾರ ನೀವು ಪ್ರವೇಶವನ್ನು ಪಡೆದು ಬೇಸಿಕ್ ಇಂದ ಏನದ ಅಂತೇಳಿ ಎಲ್ಲಾನು ನೀವು ತಿಳ್ಕೊಂಡು ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತಾ, ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಾರ ಬಂದು ಪ್ರವೇಶವನ್ನ ತಗೋಬೇಕಂತಾರ ಈ ಕೆಳಗಿರ್ತಕ್ಕಂಥ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮಂದೇ ಮತ್ತೆ ಏನ್ ಮಾಡೋಣ ಅಂತಾರ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್.
ನೋಡ್ರಿ ಏನದ ಕ್ವಶನ್. ಒಬ್ಬ ಸ್ಕೂಟರ್ ಸವಾರನು 42 ಕಿಲೋಮೀಟರ್ ಪ್ರತಿ ವೇಗದಲ್ಲಿ ಸಾಗುತ್ತಿದ್ದಾನೆ. ಹಾಗಾದರೆ 90 ನಿಮಿಷಗಳಲ್ಲಿ ಅವನು ಎಷ್ಟು ದೂರವನ್ನು ಸಾಗಿರುತ್ತಾನೆ ಅಂತ ಪ್ರಶ್ನೆ ಅದ. ನೋಡ್ರಿ ಎಷ್ಟು ನಿಮಿಷದೊಳಗ ಆ ಒಬ್ಬ ಸ್ಕೂಟರ್ ಸವಾರನು 42 ಕಿಲೋಮೀಟರ್ ಪರ್ ಅವರ್ ಹೊಂಟಿದಾನ ಅಂತ ನೋಡ್ರಿ. ಜಸ್ಟ್ 90 ನಿಮಿಷದೊಳಗೆ ಎಷ್ಟು ದೂರ ಹೋಗ್ತಾನ. ಸರ್ ನೀವು ಫಾರ್ಮುಲಾ ಅಪ್ಲೈ ಮಾಡ್ತೀರಿ ಸರ್, ದೂರ ಅಂತಂದು ಕೂಡಲೇ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತೇಳಿ ಅಪ್ಲೈ ಮಾಡ್ತೀರಿ. ಹೌದು ಸರ್, ಫಾರ್ಮುಲಾನು ಹೇಳ್ತೀನಿ, ಆಮೇಲೆ ಲಾಜಿಕ್ ಏನೈತೆ ಅಂತ ಹೇಳ್ತೀನಿ. ಸರ್ ನೋಡ್ರಿ ಸ್ಪೀಡ್ ಏನೈತಿ ಅಂತಾರ 42 ಕಿಲೋಮೀಟರ್ ಪರ್ ಅವರ್ ಐತಿ. 42 ಕಿಲೋಮೀಟರ್ ಪರ್ ಅವರ್ ಐತಿ. ಸರ್ ಟೈಮ್ ಎಷ್ಟೈತಿ ಅಂದ್ರೆ 90 ಐತಿ. ಸರ್ ಇಷ್ಟ ಮಾಡಿದ್ರೆ ನಮ್ಮ ಆನ್ಸರ್ ಏನಾಗ್ತೈತಿ ಅಂದ್ರೆ ತಪ್ಪಾಗ್ತೈತಿ. ಸರ್ ಯಾವಾಗ ಈ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇತ್ತು ಅಂದ್ರೆ ಈ ಟೈಮ್ ಅನ್ನೋದು ಎತ್ತರಾಗಿರ್ಬೇಕಾಗ್ತೈತಿ ಅಂದ್ರೆ ಗಂಟೆ ಒಳಗಿರ್ಬೇಕಾಗ್ತೈತಿ. ಸರ್ ಹಂಗಾರೆ ಈಗ 90 ನಿಮಿಷ ಅನ್ನೋದು ಗಂಟೆ ಕನ್ವರ್ಟ್ ಆಗ್ಬೇಕು ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ಕೋತೀವಿ, ಡಿವೈಡೆಡ್ ಬೈ 60 ಮಾಡ್ಕೋತೀವಿ. ಇದನ್ನ ಡಿವೈಡೆಡ್ ಬೈ 60 ಮಾಡ್ಕೊಂಡ್ರಿ ಅಂತಾರ. ಇದು ಕಿಲೋಮೀಟರ್ ಪರ್ ಅವರ್ ಅದ, ಇದು ಅವರ್ ಅದ. ನಾವೀಗ ಸ್ಪೀಡ್ ಇಂಟು ಟೈಮ್ ಮಾಡ್ಕೊಂಡ್ವಿ ಅಂದ್ರೆ ಆನ್ಸರ್ ಸಿಗ್ತೈತಿ. ಸರ್ ಈ ಜೀರೋ ಕ್ಯಾನ್ಸಲ್. 6 ಒಂದರಲ್ಲೇ 6, 6 7 42. ಸರ್ 9 7 ಎಷ್ಟು ಅಂತಾರ 63 ನಿಮಿಷ ಅಂತೇಳಿ ಆನ್ಸರ್ ಆಗ್ತದ. ಸರ್ 63 ನಿಮಿಷ ಅಲ್ಲ, 63 ಕಿಲೋಮೀಟರ್. ಯಾಕಂದ್ರೆ ಡಿಸ್ಟೆನ್ಸ್ ಬೇಕಾಗಿತ್ತಲ್ಲ. ಸರ್ ಇದು ಕಿಲೋಮೀಟರ್ ಪರ್ ಅವರ್ ಐತಿ, ಇದು ಅವರ್ ಐತಿ ಅಂದ್ರೆ ನಾವು ಎಷ್ಟು ಕಿಲೋಮೀಟರ್ ಹೋಗ್ತಾನ ಅಂದ್ರೆ 63 ನಾವ್ ಏನ್ ಮಾಡ್ತಾನ ಹೋಗ್ತಾನ. ಆಪ್ಷನ್ ಯಾವ್ದು ಸರಿ ಆಗ್ತಾರೆ? ಎ ಸರಿ ಆಗ್ತೈತಿ. ಅದೇ ರೀತಿ ಸರ್ ನಮಗೆ ಶಾರ್ಟ್ ಕಟ್ ಬೇಕು ಅಂತಾರ ನೀವೇನ್ ಮಾಡ್ಕೋಬೇಕು ಅಂತ ನೋಡ್ರಿ. ಸರ್ 42 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಇದ್ರ ಅರ್ಥ ಏನು? ಸರ್ 42 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಇದ್ರ ಅರ್ಥ 60 ಕಿಲೋಮೀಟರ್ ಅಂದ್ರೆ ಗಂಟೆಗೆ 42 ಕಿಲೋಮೀಟರ್ ಹೋಗ್ತಾನೆ. ಸರ್ ಗಂಟೆ ಅಂದ್ರ 60 ನಿಮಿಷ. ಸರ್ 60 ನಿಮಿಷಕ್ಕ ಎಷ್ಟು ಕಿಲೋಮೀಟರ್ ಹೋಗ್ತಾನ ಅಂದ್ರೆ 42 ಕಿಲೋಮೀಟರ್ ಹೋಗ್ತಾನ. ಹಾಗಾದ್ರೆ ನಮಗ್ ಬೇಕಾಗೈತಿ 90 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತಾನೆ ನೋಡ್ರಿ. 90 ನಿಮಿಷಕ್ಕ ಎಷ್ಟು ಕಿಲೋಮೀಟರ್ ಹೋಗ್ತಾನೆ? ಸರ್ ನೋಡ್ರಿ ಈ ಜೀರೋ ಕ್ಯಾನ್ಸಲ್. 6 ಎಷ್ಟು 42 ಅಂತಾರ, 6 7 42. ಸರ್ ಅದ ಒಂದ್ ಪಾರ್ಟಿಲಿ ಇಂಟು ಮಾಡ್ಕೊಂಡ್ರಿ ಅಂತಾರ 7 9 7 ಎಷ್ಟು 63 ಕಿಲೋಮೀಟರ್ ಅನ್ನೋದು ಏನಾಗ್ತೈತಿ ಆನ್ಸರ್ ಆಗ್ತೈತಿ. ಆಪ್ಷನ್ ಎ ಅನ್ನೋದು ಸರಿ ಆಗ್ತದ. ಎಸ್ ನೋಡ್ರಿ ಇದೇ ತರ ನಾನು ಏನ್ ಮಾಡಿದೀನಿ ಅಂತಾರೆ ಬಹಳಷ್ಟು ಪ್ರಶ್ನೆಗಳನ್ನ ಯೂಟ್ಯೂಬ್ ಚಾನಲ್ ಒಳಗೆ ಸಾಲ್ವ್ ಮಾಡಿದೀನಿ. ನೀವು ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಒಳಗೆ ಸಿಂಗಾಡಿ ಸರ್ ಮ್ಯಾಥ್ಸ್ ಅಂತ ಹೇಳಿ ನೀವೇನ್ ಮಾಡ್ಕೋಬಹುದು, ಸರ್ಚ್ ಮಾಡಿ ನೋಡಿದ್ರಿ ಅಂತಂದ್ರ ಆಲ್ಮೋಸ್ಟ್ SSC GD ಆಗಿರ್ಬೋದು, RRB ಎಕ್ಸಾಮ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲಾಸ್ ಅನ್ನ ನಾನು ಏನ್ ಮಾಡಿದೀನಿ ಅಂತ ಮಾಡಿದೀನಿ. ಯಾರು SSC GD ಬರತ್ತಿದ್ರೆ ಟಾಪ್ 200 ಪ್ರಶ್ನೆಗಳಂತ ಕೂಡ ಬಹಳ ಮಾಡಿದೀನಿ. ಕ್ವಶನ್ಸ್ ಅನ್ನ ನೋಡ್ಕೋಬಹುದು ಅಂತ. ಎಸ್ ನೋಡ್ರಿ, ಎಕ್ಸ್ ಎಂಬ ಅತ್ಯಂತ ಸಣ್ಣ ಸಂಖ್ಯೆಯನ್ನು 8 16 18 20 25ರಿಂದ ಭಾಗಿಸಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ 3 ಶೇಷವಾಗಿ ಉಳಿಯುತ್ತದೆ. ಅಂದರೆ ಎಕ್ಸ್ ಸಂಖ್ಯೆಯು 7ರಿಂದ ನಿಶ್ಲೇಷವಾಗಿ ಭಾಗಿಸಲ್ಪಡುತ್ತದೆ. ಹಾಗಾದರೆ ಎಕ್ಸ್ ನ ಮೌಲ್ಯವನ್ನು ಕಂಡುಹಿಡಿರಿ ಅಂತ ಹೇಳ್ತಾರೆ. ಸರಿ, ಈಗ ಎಕ್ಸ್ ನ ಮೌಲ್ಯ ಕೇಳತ್ತಾರಂದ್ರೆ ನೋಡ್ರಿ, ಎಕ್ಸ್ ನ ಮೌಲ್ಯ ಕೇಳತ್ತಾರಂದ್ರೆ ವಿಚಾರ ಮಾಡಿದ್ರೆ ಪ್ರಶ್ನೆ ನೋಡ್ರಿ ಏನೇನೋ ಐತಿ, ಬಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಆನ್ಸರ್ ಬರ್ತದೆ. ಸರ್ ನೋಡ್ರಿ, ಹಾಗಾದ್ರೆ ಎಕ್ಸ್ ನ ಮೌಲ್ಯ ಕಂಡುಹಿಡಿಯನತ್ತಾರ. ಸರ್ ಎಕ್ಸ್ ನ ಮೌಲ್ಯ 4 ಆಪ್ಷನ್ ಒಂದೈತಿ. ಅವ್ರು ಹೇಳತ್ತಾರ ಈ ಎಕ್ಸ್ ಸಂಖ್ಯೆಯು 7ರಿಂದ ನಿಶ್ಲೇಷವಾಗಿ ಅಂದ್ರೆ ಸಂಪೂರ್ಣವಾಗಿ ಭಾಗ ಹೋಗ್ತೈತಿ. ನೋಡ್ರಿ ಎಕ್ಸ್ ಅನ್ನೋದು ಕೇಳತ್ತಾರಂದ್ರೆ 4 ಆಪ್ಷನ್ದಾಗ ಎಕ್ಸ್ ಒಂದೈತಿ. ಆ ಎಕ್ಸ್ ಅನ್ನೋದು ಏನಾಗಿರ್ತಿದ್ರೆ 7ರಿಂದ ಭಾಗ ಹೋಗ್ತೈತಿ ಅಂತ. ಹಂಗಾರೆ ನೋಡ್ರಿ 7ರಿಂದ ಯಾವ್ದು ಭಾಗ ಹೋಗ್ತೈತಿ? ಸರ್ 7 ಒಂದರಲ್ಲಿ 7, ಇದು ಭಾಗ ಹೋಗೋದಿಲ್ಲ. ಮುಂದಿನ ಸಂಖ್ಯೆ ತಗೋಬಾರ 0 ಕೊಡ್ತೀನಿ. 7 4ರಲ್ಲಿ 28, 4 ಉಳಿತು 45, ಭಾಗ ಹೋಗುದಿಲ್ಲ, ಹಂಗಾರೆ ತಪ್ಪಾಗ್ತೈತಿ. ಸರ್ ನೋಡ್ರಿ 7 ಒಂದರಲ್ಲಿ 7, 7 4ರಲ್ಲಿ 28, ಎಷ್ಟು ಉಳಿತೈತಿ? 2 ಉಳಿತೈತಿ. 22 ಭಾಗ ಆಗುದಿಲ್ಲ, ಇದು ತಪ್ಪು. ಸರ್ ನೋಡ್ರಿ 7 ಒಂದರಲ್ಲಿ 7, ಇನ್ನು 23 7ರ ಬಗ್ಗೆ ಭಾಗ ಹೋಗುದಿಲ್ಲ, ಇದು ತಪ್ಪಾಗ್ತೈತಿ. ಸರ್ 7 ಒಂದರಲ್ಲಿ 7, 2 ಭಾಗ ಹೋಗುದಿಲ್ಲ. ಮುಂದಿನ ಸಂಖ್ಯೆ ತಗೋಬೇಕಾದ್ರೆ 0 ಕೊಡ್ತೀನಿ. 7 2ರಲ್ಲಿ 14, 6 ಉಳಿತು 63, 7 9ರಲ್ಲಿ 63 ಭಾಗ ಆಗತೈತಿ 100%. ಇದ ನಮ್ಮ ಪ್ರಶ್ನೆಗೆ ಆನ್ಸರ್. ಸರ್ ಇದಕ್ಕೆ ಕಾನ್ಸೆಪ್ಟ್ ಐತಿ ಬಿಡಿಸೋದು, ಬಟ್ ಆಪ್ಷನ್ ಎಕ್ಸಾಮ್ ನಾನು ಹೆಂಗ್ ತೆಗಿಬೇಕು ಅನ್ನೋದು ಮ್ಯಾಟರ್ ಆಗ್ತೈತಿ. ಓಕೆ ಸರ್ ನೋಡ್ರಿ, ಹಾಗಾರ ಸರ್ ಇದನ್ನ ಹೆಂಗ್ ಬಿಡಿಸೋದು? ಆನ್ಸರ್ ಅಂತೂ ಸಿಕ್ಕೈತಿ, ಎಕ್ಸಾಮ್ ಇಟ್ಟ ಬಿಡಿಸ್ಬೇಕು, ಬಟ್ ಕಾನ್ಸೆಪ್ಟ್ ಏನೈತಿ ಅಂತ ತಿಳ್ಕೊಬೇಕಾರ ಫಸ್ಟ್ ಏನ್ ಮಾಡ್ಬೇಕಾಗ್ತೈತಿ ಅಂತಾರ ನೋಡ್ರಿ. ಎಕ್ಸ್ ಎಂಬ ಅತ್ಯಂತ ಸಣ್ಣ ಸಂಖ್ಯೆ ಅಂತಾರ ಈ ಎಲ್ಲಾ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಹೋಗುವ ಅತಿ ಚಿಕ್ಕ ಸಂಖ್ಯೆ ಕಂಡು ಹಿಡಿಬೇಕು ಅಂತಂದ್ರ ನಾವ್ ಏನ್ ಮಾಡ್ಬೇಕಾಗ್ತೈತಿ? LCM ಅನ್ನ ಕಂಡು ಹಿಡಿಬೇಕಾಗ್ತೈತಿ. ಏನ್ ಹೇಳ್ರಿ? LCM. ಸರಿ, LCM ಕಂಡು ಹಿಡ್ಕೋಬೇಕು ಅಂತ ನೋಡ್ರಿ ಯಾವ್ದಾವ್ದ್ರದ್ದು ಕಂಡು ಹಿಡ್ಕೋಬೇಕಾಗ್ತದ ಅಂತಂದ್ರ ನೋಡ್ರಿ 8 16 ನೆಕ್ಸ್ಟ್ 18 ನೆಕ್ಸ್ಟ್ 20 ನೆಕ್ಸ್ಟ್ 25. ಸರಿ, ಎಲ್ಲಾ ಸಂಖ್ಯೆ ನಾನು ಏನ್ ಕಂಡು ಹಿಡಿಬೇಕಾಗ್ತೈತಿ? LCM ಅನ್ನ ಕಂಡು ಹಿಡಿಬೇಕು. ಏನ್ ಕಂಡು ಹಿಡಿಬೇಕು? LCM. ಹಂಗಾರೆ ಯಾವ ಮಗ್ಗಿಯೊಳಗೆ ಭಾಗ ಹೋಗ್ತಾವ? ಸರಿ, ಎಲ್ಲಾ ಸಂಖ್ಯೆಗಳು ಒಂದ ಮಗ್ಗಿಯೊಳಗೆ ಭಾಗ ಹೋಗೋದಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ತೀವಿ? 8 16 18 20 ನೋಡ್ರಿ ಇವ್ 4 2ರ ಮಗ್ಗಿಯೊಳಗೆ ಭಾಗ ಹೋಗ್ತಾವ. ನೋಡ್ರಿ 2 ಎಷ್ಟರಲ್ಲೇ ಅಂತಾರೆ? 2 4ರಲ್ಲಿ 8, 2 8ರಲ್ಲಿ 16, 2 9ರಲ್ಲಿ 18, 2 10ರಲ್ಲಿ 20. 25 ಭಾಗ ಹೋಗೋದಿಲ್ಲ ಅಂದ್ರೆ ಇದನ್ನ ಹಂಗ ಹಚ್ಕೋತೀವಿ. ನೆಕ್ಸ್ಟ್ ಇದಾದ ನಂತರ ನೋಡ್ರಿ ಮತ್ತೆಲ್ಲಾನು ಒಂದ ಮಗ್ಗಿಯೊಳಗೆ ಹೋಗುದಿಲ್ಲ. 4 8 10 ಕೇವಲ 2ರ ಮಗ್ಗಿಯೊಳಗೆ ಹೋಗ್ತಾವ.
ಎರಡರ ಮಗ್ಗಿಲೆ ಹೊಡಿತೀನಿ ಸರ್. 2 2ರಲ್ಲಿ 4, 2 4ರಲ್ಲಿ 8, 9 ಹಂಗ ಹಚ್ಕೋತೀನಿ. 2 5ರಲ್ಲಿ 10 ಸರ್, 25 ಹಂಗ ಹಚ್ಕೋತೀನಿ ಸರ್. ನೆಕ್ಸ್ಟ್ ಇದಾದ ನಂತರ ಮತ್ತೇನ್ ಮಾಡ್ಕೋತೀನಿ ಅಂದ್ರೆ ಸರ್ 2 ಮತ್ತು 4 ಕೇವಲ 2ರ ಮಗ್ಗಿ ಒಳಗೆ ಹೋಗ್ತಾವ್. 5 ಮತ್ತು 25 ಕೇವಲ 5ರ ಮಗ್ಗಿ ಒಳಗೆ ಹೋಗ್ತಾವ್. ಯಾವ್ದಾರ ಹೊಡೀರಿ ಮತ್ತೊಂದು ಚಾನ್ಸ್ ನೋಡ್ರಿ. ಹಂಗಾರ 2 1ರಲ್ಲಿ 2, 2 2ರಲ್ಲಿ 4 ಸರ್, 9 ಹಂಗ ಹಚ್ಕೋತೀನಿ, 5 ಹಂಗ ಹಚ್ಕೋತೀನಿ, 25 ಹಂಗ ಹಚ್ಕೋತೀನಿ ಸರ್. ಹಂಗಾರೆ ಈಗ ಎಲ್ಲಾನು ಒಂದ ಮಗ್ಗಿ ಒಳಗೆ ಹೋಗೋದಿಲ್ಲ, ಕೇವಲ 5 ಮತ್ತು 25 5ರ ಮಗ್ಗಿ ಒಳಗೆ ಹೋಗ್ತಾವ. ಇವು ಅಷ್ಟ ಹೊಡಿತೀನಿ ಸರ್. ನೋಡ್ರಿ 5 ಈಗ 1 ಹಂಗ ಹಚ್ಕೋತೀನಿ, 2 ಹಂಗ ಹಚ್ಕೋತೀನಿ ಸರ್, 9 ಹಂಗ ಹಚ್ಕೋತೀನಿ, 5 1ರಲ್ಲಿ 5, 5 5ರಲ್ಲಿ 25 ಸರ್. ಹಂಗಾರೆ ಈಗ 2 9 5 ಯಾವ ಒಂದ ಮಗ್ಗಿ ಒಳಗೆ ಹೋಗುದಿಲ್ಲ, 2 2ರ ಮಗ್ಗಿ ಒಳಗೆ ಹೋಗ್ಬೇಕು, 9 9ರ ಮಗ್ಗಿ ಒಳಗೆ ಹೋಗ್ಬೇಕು, 5 5ರ ಮಗ್ಗಿ ಒಳಗೆ ಹೋಗ್ಬೇಕಂದಾಗ ನಾವೇನ್ ಮಾಡ್ಕೋಬೇಕಾಗ್ತೈತೆ, ಎಲ್ಲಾನು ಇಂಟು ಮಾಡ್ಕೊ ನೋಡ್ರಿ. ಇಂಟು ಮಾಡ್ಕೊಂಡ್ರಿ ಅಂದ್ರೆ ಏನಾಗ್ತದೆ, ಎಲ್ಲ ಇಂಟು ಮಾಡ್ಕೊ ನೋಡ್ರಿ. 2 2ರಲ್ಲಿ 4, 4 2ರಲ್ಲಿ 8, 8 5ರಲ್ಲಿ 40, 40 ಡಬಲ್ 80, 80 ಇಂಟು 9 ನೋಡ್ರಿ. 80 ಇಂಟು 9 ಇಂಟು ಅದೊಂದು 5 ಸರಿ, ಎಷ್ಟು ಆಗ್ತೈತಿ ಸರಿ? 8 9 72 ಅಂದ್ರೆ 720 ಆಗ್ತೈತ್ರಿ. ಇಂಟು 5 ಅಂತಾರೆ ನೋಡ್ರಿ. 5 ಇಂಟು 0 ಅಂದ್ರೆ 0, 5 2ರಲ್ಲಿ 10 1 ಕ್ಯಾರಿ, 5 2ರಲ್ಲಿ 35 ಇದು ಅಂದ್ರೆ 36 ಆಗ್ತೈತಿ ಸರಿ. 3600 ಅನ್ನೋದು ಏನು ಅಂತಾರ, ಈ 5 ಸಂಖ್ಯೆಯಿಂದ ಭಾಗತಕ್ಕಂಥ ಚಿಕ್ಕ ಸಂಖ್ಯೆ ಸರ್. ಶೇಷ ರಿಮೈಂಡರ್ 3 ಉಳಿಬೇಕನ್ನತ್ತಾರ ಸರ್. ನೋಡ್ರಿ, ರಿಮೈಂಡರ್ ಏನು ಉಳಿಬೇಕನ್ನತ್ರ ಸಂದರ್ಭದಲ್ಲೂ 3 ಶೇಷವಾಗಿ ಉಳಿಯುತ್ತದೆ ಸರ್. ಹಂಗಾರೆ 3 ಶೇಷ ಉಳಿತೈತಿ ಅಂದ್ರ ಎಲ್ಲಾ ಸಂಖ್ಯೆಯಿಂದ ಈ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಹೋಗ್ತಿದ್ದಾರೆ, ಶೇಷ 0 ಉಳಿತೈತಿ. ಶೇಷ 3 ಉಳಿಬೇಕು ಅಂತ ನಾವೇನ್ ಮಾಡ್ಬೇಕು ಅಂತಾರ, ಇದಕ್ಕೆ 3 ಪ್ಲಸ್ ಮಾಡ್ಬೇಕು. ಹಂಗಾರೆ 3603 ಆಗ್ತೈತಿ. ಬಟ್ ಆಪ್ಷನ್ ಸರ್ 3603 ಇಲ್ಲ ಸರ್. ಇಲ್ಲ ಅಂದಿದ್ದಕ್ಕೆ ನಾವೇನ್ ಮಾಡ್ಬೇಕಾಗ್ತೈತಿ ಅಂದ್ರೆ ಫಸ್ಟ್ ಸರ್ ಈಗ ವಿಚಾರ ಮಾಡ್ಬೇಕು ಸರ್. 3600 ಡಬಲ್ ಹೋಗ್ಬೇಕು ಈಗ ಸರ್. 3600 ಡಬಲ್ ಎಷ್ಟು? 7200. ಈಗ 3 ಶೇಷ ಉಳಿಬೇಕು ಅಂದ್ರೆ 3 ಪ್ಲಸ್ ಮಾಡ್ಬೇಕು. ಹಾಗಾದ್ರೆ 7203 ಅನ್ನೋದು ಆಪ್ಷನ್ ಯಾವ್ದೈತಾರ, ಆಪ್ಷನ್ ಇದೈತಿ, ಇದು ಆನ್ಸರ್ ಆಯ್ತು. 3600 ಹೋಗ್ಲಿಲ್ಲ ಅಂದ್ರೆ ಅದ್ರ ಡಬಲ್ 7200. 7200 ಏನಾಗ್ತೈತಿ, ಸಂಪೂರ್ಣವಾಗಿ ಭಾಗ ಹೋಗ್ತೈತಿ. 3 ಶೇಷ ಉಳಿಬೇಕನ್ನತ್ತಾರು, ಅದಕ್ಕೆ 3 ಪ್ಲಸ್ ಮಾಡತ್ತೀನಿ. 7203 ಆನ್ಸರ್ ಅದಾಗಿತ್ತು. ಕ್ಲಿಯರ್ ಆಗೈತೆ ಅಂತ ಅನ್ಕೋತೀನಿ ಸರ್. ಇದು ಕಾನ್ಸೆಪ್ಟ್, ಇದಕ್ಕೆ ಲಾಜಿಕ್ ಏನಂತ ಹೇಳಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಪ್ರಶ್ನೆ ಬರ್ರಿ, ಏನೈತಿ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 35,400ಕ್ಕೆ ಮಾರಾಟ ಮಾಡುತ್ತಾನೆ ಮತ್ತು ಈ ಪ್ರಕ್ರಿಯೆಯಲ್ಲಿ 18% ಲಾಭ ಗಳಿಸುತ್ತಾನೆ. ನೋಡಿ, ಕ್ವಶನ್ ಚೆನ್ನಾಗಿ ಓದ್ಕೊಳ್ರಿ. ಲಾಭ ಗಳಿಸ್ತಾನಂತ. ಅದಾದ ನಂತರ ಒಂದು ವೇಳೆ ಅವನು ವಸ್ತುವನ್ನು 33,000 ರೂಪಾಯಿಗೆ ಮಾರಿದ್ರ ಅವರ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತೇಳಿ ಪ್ರಶ್ನೆ ಕೇಳಾತ. ಹೆಂಗಾರ ಸಾಲ್ವ್ ಮಾಡ್ತೀರಿ ಇದನ್ನ? ಹೆಂಗ್ ಸಾಲ್ವ್ ಮಾಡ್ಬೇಕು ನೋಡ್ರಿ. ಕ್ವಶನ್ ಹೆಂಗ್ ಸಾಲ್ವ್ ಮಾಡ್ತೀರಿ ವಿಚಾರ ಮಾಡ್ರಿ, ವಿಚಾರ ಮಾಡ್ರಿ, ಹೆಂಗ್ ಸಾಲ್ವ್ ಮಾಡ್ತೀರಿ ನೋಡ್ರಿ. ಏನೈತಿ ಪ್ರಶ್ನೆ, ಫಸ್ಟ್ ವಿಚಾರ ಮಾಡಿದಾಗ 35,400ಕ್ಕೆ ಮಾರಿದಾಗ 18% ಏನಾಗತೈತಿ, ಲಾಭ ಆಗತೈತಿ ಸರ್. ನೋಡ್ರಿ, ಕೊಂಡ ಬೆಲೆ ಅಂದ್ರ ಎಷ್ಟಿರ್ತೈತಿ, 100% ಇರ್ತೈತಿ, 100% ಇರ್ತೈತಿ ಸರ್. ಹಂಗಾರೆ ಈಗ ಲಾಭ ಪ್ರಾಫಿಟ್ ಎಷ್ಟೈತಿ ಅಂದ್ರೆ 18%. ಹಂಗಾರೆ ಇದನ್ನ ಎಷ್ಟಕ್ಕೆ ಮಾರಾತನಂದ್ರ ಕೊಂಡ ಬೆಲೆ ಮತ್ತು ಇದು ಲಾಭ ಎರಡೂ ಸೇರಿ 118% ಅಮೌಂಟ್ಗೆ ಮಾರಾಟ ಮಾಡತ್ತಾರ. 118% ಮೌಲ್ಯ ಎಷ್ಟು ಅಂತಾರೆ, 35,400. 35,400. ಹಂಗಾರೆ ನೆಕ್ಸ್ಟ್ ನಮಗೇನು ಕೇಳತ್ತಾರ ಅಂತಾರ, 33,000ಕ್ಕೆ ಮಾರಿದ್ರ ಎಷ್ಟು ಲಾಭ ಆಗ್ತೈತಿ. ಹಂಗಾರೆ ನೋಡ್ರಿ, ಈ 33,000 ರೂಪಾಯಿಗೆ ಮಾರಿದ್ರ ಎಷ್ಟು ಲಾಭ ಆಗ್ತೈತಿ ಸರ್. ಇಲ್ಲಿ ಒಂದು ಪರ್ಸೆಂಟೇಜ್ ಅನ್ನೋದು ಒಂದ್ ಕಡೆ ಇರಬೇಕು, ಸಂಖ್ಯೆ ಒಂದ್ ಕಡೆ ಇರಬೇಕು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದ ಇಂಟು ಆಗ್ತಾವ್, ಇದೇನಾಗ್ತೈತೆ ಡಿವೈಡ್ ಒಳಗೆ ಬರ್ತೀವಿ. ಹಂಗಾರೆ ನೋಡ್ರಿ, 118 ಇಂಟು 3,000 33,000 ಅಲ್ಲ ಇದು. 118 ಇಂಟು 33,000 ಡಿವೈಡೆಡ್ ಬೈ ಇದು 35,400. 35,400 ಸರಿ. ಕಡ್ತಾ ಹೊಡೆದ್ರಿ ಅಂತ ಆನ್ಸರ್ ಬರ್ತದೆ. ಹೆಂಗ್ ಕಡ್ತಾ ಹೊಡೆಯೋದು ಸರ್? ನೋಡ್ರಿ, ಬಹಳ ಸಿಂಪಲ್. ಈ 2 0 ಕ್ಯಾನ್ಸಲ್. ಇನ್ನಿಲ್ಲಿ 3 5 8 8 4 12 ಅನ್ನೋದು 2ರಲ್ಲಿ 3ರಲ್ಲಿ ಹೋಗ್ತಿದ್ರೆ 6ರಲ್ಲಿ ಹೋಗ್ತೈತಿ ಸರ್. 3 3 6 ಇದೊಂದು 0 ಅಂತಾರ. 6 ಡಿಜಿಟ್ಸ್ 2ರಲ್ಲಿ ಹೋಗ್ತೈತಿ, 3ರಲ್ಲಿ ಹೋಗ್ತೈತಿ ಅಂತ 6ರಲ್ಲಿ ಹೋಗ್ತೈತಿ. ಅದಕ್ಕೆ ಇವೆರಡು ಒಂದ್ಸಲ ಏನ್ ಮಾಡ್ತಾನ, 6ರಲ್ಲಿ ಕಟ್ತಾವ, ಡಿವಿಸಿಬಿಲಿಟಿ ಹೋಗುತ್ತಿರ್ಬೇಕು. ಹಾಗಾದ್ರೆ ನೋಡ್ರಿ, 6 5ರಲ್ಲಿ 30, 5 ಉಳಿತು 54 ಆಯ್ತು, 6 9ರಲ್ಲಿ 54 ಸರ್. 6 5ರಲ್ಲಿ 30, 3 ಉಳಿತು 30 ಆಯ್ತು, 6 5ರಲ್ಲಿ 30 ಸರಿ. ಇಲ್ಲ 59 ಐತಿ, 118 ಐತಾರ ನೋಡ್ರಿ. 59 ಒಂದರಲ್ಲೇ, 59 2ರಲ್ಲಿ. ಹಾಗಾದ್ರೆ 2 5ರಲ್ಲಿ ಎಷ್ಟಾಗ್ತೈತಿ, 10 ಆಗ್ತೈತಿ, 1 ಕ್ಯಾರಿ ಸರ್. 2 5ರಲ್ಲಿ ಎಷ್ಟಾಗ್ತೈತಿ, 10 ಇದೊಂದು ಅಂತಾರ 11. ಸರಿ, ಏನಾರು ತಗ್ತೇನೆ? ಕರೆಕ್ಟ್ ಐತಿ. 110%, 110%ಗೆ ಮಾರ್ತಾರೆ. ಇಲ್ಲಿ 110% ಬಂತು ಅಂತಾರ. ಈಗ ಇಷ್ಟ ವಿಚಾರ ಮಾಡ್ರಿ
110% ಅಂತಾರ. ಇದ್ರ ಎಷ್ಟು ಲಾಭ ಐತಾರ 100ಕ್ಕಿಂತ 10 ಹೆಚ್ಚೈತಿ ಅಂತಾರ. 10% ಲಾಸ್ ಅನ್ನೋದು ತಪ್ಪಾಗ್ತೈತಿ. 10% ಏನಾಗ್ತಿದ್ದಾರೆ ಪ್ರಾಫಿಟ್ ಅನ್ನೋದು ಸರಿ. ಕ್ಲಿಯರ್? ಅರ್ಥ ಆಗೈತಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ ಏನದ 400 ಸೀಬೆ ಹಣ್ಣುಗಳನ್ನು ಪ್ರತಿ 100 ಹಣ್ಣುಗಳಿಗೆ 1240ರಂತೆ ಖರೀದಿಸಲಾಯಿತು ಮತ್ತು 940ರಷ್ಟು ಲಾಭದೊಂದಿಗೆ ಮಾರಾಟ ಮಾಡಲಾಯಿತು. ಹಾಗಾದ್ರೆ ಪ್ರತಿ ಡಜನ್ ಸೀಬೆ ಹಣ್ಣುಗಳ ಮಾರಾಟ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳತ್ತಾರ. ಹೆಂಗ್ ಸಾಲ್ವ್ ಮಾಡ್ತೀವಿ? ಪಟ್ ಹೆಂಗ್ ಸಾಲ್ವ್ ಮಾಡ್ತೀವಿ? ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ಕೊಳ್ರಿ, ಆಮೇಲೆ ಸಾಲ್ವ್ ಮಾಡಕ್ ಬರ್ತದೆ. ನೋಡ್ರಿ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತಾರ. ಇಲ್ಲಿ ವಿಚಾರ ಮಾಡ್ರಿ. 400 ಸೀಬೆ ಹಣ್ಣುಗಳನ್ನು ಸರ್ ನೋಡ್ರಿ 400 ಸೀಬೆ ಹಣ್ಣುಗಳು ಪ್ರತಿ 100 ಹಣ್ಣುಗಳಿಗೆ 1240 ಅಂತ. ಸರ್ 100 ಹಣ್ಣಿಗೆ ಇಲ್ಲಿ ವಿಚಾರ ಮಾಡ್ರಿ, 100 ಹಣ್ಣಿಗೆ ಎಷ್ಟು ಅಂತಾರ 1240 ರೂಪಾಯಿ ಅಂತ. ಹಾಗಾದ್ರ ನಮಗ್ ಬೇಕೀಗ 400 ಹಣ್ಣುಗಳಿಗೆ ಎಷ್ಟಕ್ಕೆ ಮಾರಾಟ ಮಾಡ್ತಾರೆ? 400 ಹಣ್ಣಿಗೆ ಎಷ್ಟಕ್ಕೆ ಮಾರಾಟ ಮಾಡ್ತಾರೆ? ಸರ್ ಇದ್ರಲ್ಲ ಇದನ್ನ ಕಡ್ತಾ ಹೊಡಿಬೇಕಂತೇನಿಲ್ಲ, ಸರ್ ಕ್ರಾಸ್ ಮಾಡಿನ ಕಡ್ತಾ ಹೊಡಿಬೇಕಂತೇನಿಲ್ಲ. ಜಸ್ಟ್ ಇಲ್ಲೇ ಏನ್ ಮಾಡ್ರಿ ಅಂತಾರ, ಸರ್ 100 ಎಷ್ಟರಲ್ಲೇ 400 ಅಂದ್ರೆ 104ರಲ್ಲಿ 400. ಹಂಗಾರೆ 1244ರಲ್ಲಿ ಎಷ್ಟು? 4 × 0 ಅಂದ್ರೆ 0. 4 4ರಲ್ಲಿ 16, 1 ಕ್ಯಾರಿ. 4 2ರಲ್ಲಿ 8 1 9 ಆಗ್ತದ. 4 1ರಲ್ಲಿ 4. 4960 ರೂಪಾಯಿ ಮಾರ್ತಾರೆ. ಅಂದ್ರ ಪ್ರತಿ 100 ಹಣ್ಣುಗಳಿಗೆ 1200ರಂತೆ ಖರೀದಿಸಲಾಯಿತು. ಹಾಗಾದ್ರೆ 400 ಹಣ್ಣುಗಳನ್ನ ಎಷ್ಟಕ್ಕೆ ಖರೀದಿ ಮಾಡ್ಯಾರ ಅಂತಂದ್ರ 4960 ರೂಪಾಯಿ ಖರೀದಿ ಮಾಡ್ಯಾರ. ಕಾಸ್ಟ್ ಪ್ರೈಸ್. ಸರ್ ಈಗ 940 ರೂಪಾಯಿರಷ್ಟು ಲಾಭದೊಂದಿಗೆ, ಸರ್ ಹಂಗಾರೆ 940 ರೂಪಾಯಿ ಲಾಭ, 940 ರೂಪಾಯಿ ಲಾಭ ಅಂತಾರ ಎಷ್ಟಕ್ಕೆ ಮಾರ್ತಾರ? ಕೂಡ್ಸ್ರಿ, 40 ಕೂಡ್ಸ್ರಿ, ಇಲ್ಲಿ 5000, 5900ಕ್ಕೆ ಮಾರ್ತಾರ. ಸರ್ ಎಷ್ಟಕ್ಕೆ ಮಾರ್ತಾರ ಅಂತಾರ 5900 ರೂಪಾಯಿ ಏನ್ ಮಾಡ್ತಾರ? ಮಾರಾಟ ಮಾಡ್ತಾರ. ಎಷ್ಟು ಹಣ್ಣುಗಳನ್ನ? 400 ಹಣ್ಣುಗಳನ್ನ ಎಷ್ಟಕ್ಕೆ ಮಾರಾಟ ಮಾಡ್ತಾರ ಅಂದ್ರೆ 5900 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಹಾಗಾದ್ರೆ ನಮಗ್ ಬೇಕಾಗೈತಿ 400 ಹಣ್ಣನ್ನ 5900ಕ್ಕೆ ಮಾರಿದ್ರ ಅಂತಾರ. ಅವ್ರು ಕೇಳ್ತಾ ಇರೋದ್ರ ಅಂತಾರ ಪ್ರತಿ ಡಜನ್. ಸರ್ ಪ್ರತಿ ಡಜನ್ ಅಂತಾರ ಒಂದ್ ಡಜನ್ದಾಗ ಎಷ್ಟು ಹಣ್ಣು ಇರ್ತಾವ ಅಂದ್ರ 12 ಹಣ್ಣು ಇರ್ತಾವ್ರಿ. ಅಂದ್ರೆ 12 ಹಣ್ಣಿಗೆ ಹೆಂಗ್ ಮಾರ್ತಾರ? ಸರ್ ಇಷ್ಟ ಸಿಂಪಲ್. ಈಗ ನೋಡ್ರಿ 400 ಹಣ್ಣಿಗೆ ಎಷ್ಟಕ್ಕೆ ಮಾರಾತಾರ ಅಂದ್ರ 5900ಕ್ಕೆ ಮಾರಾತಾರ. ಹಾಗಾದ್ರೆ ನಮಗ್ ಬೇಕಾಗೈತಿ ಪ್ರತಿ 12 ಹಣ್ಣನ್ನ ಎಷ್ಟಕ್ಕೆ ಮಾರ್ತಾರ? ಹಂಗಾರೆ ಈಗ ಕಡ್ತಾ ಹೊಡೀರಿ. ಈ 2 0, ಈ 2 0 ಕ್ಯಾನ್ಸಲ್. ಇಲ್ಲ ಸರ್ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಅಂತಾರ ಮಾಡ್ಬೋದು. ಹೊಡಿಯಕ್ ಆಗ್ಲಿಲ್ಲ ಅಂತಂದ್ರ ಕ್ರಾಸ್ ಮಾಡ್ರಿ. ಏನಾಗ್ತೈತಿ? 12 × 5900 2 ಇಂಟು ಆಗ್ತಾವ. ಇದು ಈ ಕಡೆ ಬಂದ್ರೆ ಡಿವೈಡ್ ಆಗ್ತೈತಿ 400. ಅಲ್ಲೇ ಹೊಡಿಬಹುದು. ಈ 2 0, ಈ 2 0 ಕ್ಯಾನ್ಸಲ್. 4 1ರಲ್ಲಿ 4 3ರಲ್ಲಿ 59 3ರಲ್ಲಿ ಎಷ್ಟು ಅಂತಾರ 53ರಲ್ಲಿ 150, 93ರಲ್ಲಿ 27 ಅಂದ್ರೆ 177 ಆಗ್ತೈತಿ. 177 ಅನ್ನೋದು ಯಾವ ಆಪ್ಷನ್ ಸರಿ ಆಗ್ತದ ಅಂತಾರ ಆಪ್ಷನ್ 4. ಸರ್ ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ ನೋಡೋಣ. ಸರ್ ವಾರ್ಷಿಕ 9% ಬಡ್ಡಿ ದರದಲ್ಲಿ, ಸರ್ ಕರೆಕ್ಟ್ ಚಂದಂಗಿ ಓದ್ರಿ. ಪ್ರಶ್ನೆ ಏನದ ಚಂದಂಗಿ ಕ್ವಶನ್ಸ್ ಅನ್ನ ಓದ್ರಿ, ಆಮೇಲೆ ಆನ್ಸರ್ಸ್ ಅನ್ನ ನೋಡ್ರಿ. ವಾರ್ಷಿಕ 9% ಬಡ್ಡಿ ದರದಲ್ಲಿ 5 ವರ್ಷಗಳ ಅವಧಿಗೆ ಒಂದು ಅಸಲು ಮೊತ್ತದ ಮೇಲಿನ ಸರಳ ಬಡ್ಡಿ ಇವು 531 ಆಗಿದೆ. ಹಾಗಾದ್ರೆ ಅಸಲು ಮೊತ್ತ ಎಷ್ಟು? ಅಸಲು ಮೊತ್ತ ಎಷ್ಟು ಕೇಳತ್ತ. ವಿಚಾರ ಮಾಡ್ರಿ. ಇಲ್ಲಿ ಪ್ರಿನ್ಸಿಪಲ್ ಕೇಳತ್ತಾರ. ನಾವು ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಅಂದ್ರ ಪ್ರಿನ್ಸಿಪಲ್ ಈಕ್ವಲ್ ಟು SI × 100 ಡಿವೈಡೆಡ್ ಬೈ PT ಅಂತೇಳಿ ಮಾಡ್ತೀವಿ. ಅಂದ್ರೆ PT ಅಲ್ಲ, RT, ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಟೈಮ್ ಅಂತ. ಹಂಗಾರೆ ಇಲ್ಲಿ SI ಎಷ್ಟೈತಿ? ಇದ SI ಎಷ್ಟೈತಿ ಅಂತಾರ 531 ಐತ್ರಿ. 531 ಇಂಟು 100 ಡಿವೈಡೆಡ್ ಬೈ ಸರ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ ಅಂತ ನೋಡ್ರಿ 9% ಐತಿ. 9% ಇಂಟು ಟೈಮ್ ಎಷ್ಟೈತಿ ಅಂದ್ರೆ 5 ವರ್ಷಗಳ ಕಾಲ ಟೈಮ್ ಐತಿ 5. ಸರ್ ಈಗ ಏನ್ ಮಾಡ್ತೀವಿ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾ ಬಿಡ್ತೀವಿ, ಆನ್ಸರ್ ಬರ್ತೈತಿ. ಸರ್ ನೋಡ್ರಿ ಹಂಗಾರ 9ರಲ್ಲಿ ಹೋಗ್ತೈತಿ. ಯಾಕಂದ್ರೆ 5 3 8 8 9 9 1ರಲ್ಲಿ 9 9 5ರಲ್ಲಿ 45. ಸರ್ ಇನ್ನ ಎಷ್ಟು ಶೇಷ ಉಳಿತು ಅಂತಾರ 8 ಉಳಿತದ. 81 ಆಗ್ತದ. 5 9 99ರಲ್ಲಿ 81. ಹಂಗಾರೆ ನೋಡ್ರಿ 5 1ರಲ್ಲಿ 5, 5 2ರಲ್ಲಿ 10, ಇದೊಂದು 0. 59 ಡಬಲ್ ಎಷ್ಟು ಆಗ್ತೈತಿ? 118 ಆಗ್ತೈತಿ. ಇದೊಂದು 0 ಅಂತಾರ 1180 ರೂಪಾಯಿ ಆಗ್ತೈತಿ. ಏನು ಅಂತಾರ? ಸರ್ ಇದನ್ನ ವಿದೌಟ್ ಫಾರ್ಮುಲಾನು ನಾವು ಸಾಲ್ವ್ ಮಾಡಬಹುದು. ಬಟ್ ಈಗ ಸುಮ್ಮನೆ ಯಾಕೆ ಈಸಿ ಐತೆ, ಆರಾಮ್ಸೆ ಬಿಡಿಸಿದ್ರೆ ಮುಂದೆ ಹೋಗೋಣ. ಇಲ್ಲ ಸರ್ ಬಿಡಿಸ್ಲೇಬೇಕು ಅಂತ ವಿಚಾರ ಮಾಡ್ರಿ ಹೆಂಗ್ ಬಿಡಿಸ್ತಾರೆ. ಸರ್ 1 ವರ್ಷಕ್ಕೆ 9% ಅಂದ್ರೆ 5 ವರ್ಷಕ್ಕೆ ಪ್ರತಿ ವರ್ಷ 9% ಬಡ್ಡಿ ಬರ್ತೈತಿ, ಸರಳ ಬಡ್ಡಿ.
ಒಂದ್ ವರ್ಷಕ್ಕೆ 9% 5 ವರ್ಷಕ್ಕೆ ಎಷ್ಟಾಗ್ತೈತಿ 45% ಆಗ್ತೈತಿ. ಎಷ್ಟು 45%. 45% ವ್ಯಾಲ್ಯೂನೇ ಎಷ್ಟು ಅಂತಾರ 531. ಈ ನಂಗೆ ಬೇಕಾಗೈತಿ ಏನು ಅಂತಾರ ಅಸಲು ಅಂತಾರ 8% ಇರ್ತೈತಿ ಹೇಳ್ರಿ 100%. ಇದನ್ನ ಏನಾರ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ನಮ್ಮ ಆನ್ಸರ್ 1180 ಅನ್ನೋದು ಆನ್ಸರ್ ಬರ್ತದೆ. ಮಾಡಿ ನೋಡಿ ಸರ್, ಇಷ್ಟ ಬರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ರಿ ಸರ್. ಮುಂದಿನ ಪ್ರಶ್ನೆ ಡಬಲ್ ರೇಷಿಯೋ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್. ಯಾವ ತರ ಸಾಲ್ವ್ ಮಾಡಬೇಕು ಈ ಪ್ರಶ್ನೆಯನ್ನ, ಯಾವ ತರ ಸಾಲ್ವ್ ಮಾಡಬೇಕು ಸರ್? ನೋಡ್ರಿ ಪ್ರಶ್ನೆ ಏನೈತಿ, ಓದ್ಕೊಳ್ರಿ ಚೆನ್ನಾಗಿ. ಒಬ್ಬ ತಾಯಿ ಮತ್ತು ಆಕೆಯ ಮಗಳ ಪ್ರಸ್ತುತ ವಯಸ್ಸುಗಳ ಅನುಪಾತ 7:2 ಆಗಿದೆ. 12 ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳು 9:4 ಅನುಪಾತದಲ್ಲಿರುತ್ತವೆ. ಹಾಗಾದ್ರೆ ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು ಅಂತೇಳಿ ಪ್ರಶ್ನೆ ಕೇಳತ್ತಾರೆ. ನೋಡ್ರಿ ಇಲ್ಲಿ ಜಸ್ಟ್ ಯಾವ ತರ ಸಾಲ್ವ್ ಮಾಡ್ತೀವಿ ಅಂತಾರ, ತಾಯಿ ಮತ್ತು ಮಗಳು. ನೋಡ್ರಿ ತಾಯಿ ಮತ್ತು ಇನ್ನೊಬ್ರು ಯಾರು, ಮಗಳು. ತಾಯಿ ಮತ್ತು ಮಗಳು ಸರ್, ಇವ್ರಿಬ್ರದ್ದು ಅನುಪಾತ ಏನೈತಿ ಸರ್? ಅನುಪಾತ ಪ್ರೆಸೆಂಟ್ ಏನೈತಿ ಅಂದ್ರ 7:2 ಐತಿ. ಇದು ಯಾವಾಗ ಅಂದ್ರ ಪ್ರೆಸೆಂಟ್, ಪ್ರಸ್ತುತ ಸರ್. ಆಮೇಲೆ ಏನಾಗತ್ತಿದ್ರ ಆಫ್ಟರ್ 12 ಇಯರ್ ಅಂತಾರ 12 ವರ್ಷಗಳ ನಂತರ ಈ ಅನುಪಾತ ಏನಾಗತೈತಿ ಅಂತಾರ 9:4 ಆಗತೈತಿ. 9:4 ಆಗತೈತಿ. ಹಾಗಾದ್ರೆ ಅವ್ರು ಕೇಳತ್ತಾರು ತಾಯಿಯ ಪ್ರಸ್ತುತ ವಯಸ್ಸೆಷ್ಟು ಸರ್? ಪ್ರಸ್ತುತ ತಾಯಿ ಅನುಪಾತ 7 ಪಾರ್ಟ್ ಐತಿ. ಈ 7 ಪಾರ್ಟ್ ವ್ಯಾಲ್ಯೂ ಕೇಳತ್ತಾರ. ಈ 7 ಪಾರ್ಟ್ ಹೇಳ್ಬೇಕು ಅಂದ್ರೆ ನಂಗೆ 1 ಪಾರ್ಟ್ ವ್ಯಾಲ್ಯೂ ಬೇಕು ಸರ್. 1 ಪಾರ್ಟ್ ವ್ಯಾಲ್ಯೂ ಬೇಕಂದ್ರೆ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು ಸರ್? 1 ಪಾರ್ಟ್ ವ್ಯಾಲ್ಯೂ ಬೇಕಂದ್ರೆ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು ಅಂತಾರ ಜಸ್ಟ್ ಇಲ್ಲಿ ವಿಚಾರ ಮಾಡ್ರಿ. ಇಲ್ಲಿ ಸರ್ ಇಲ್ಲಿ 7:2 ಇದ್ದಿದ್ದು 9:4 ಆಗತೈತ್ರಿ. ಇಲ್ಲಿ 2 ಇದ್ದಿದ್ದು 4 ಆಗತೈತ್ರಿ. 8 ಹೆಚ್ಚಿಗೆ ಆಗತೈತ್ರಿ, 2 ಪಾರ್ಟ್ ಹೆಚ್ಚಿಗೆ ಆಗತೈತಿ ಸರ್. ಇಲ್ಲಿ 7 ಇದ್ದಿದ್ದು 9 ಆಗತೈತ್ರಿ. ಇಲ್ಲೂ ಕೂಡ 8 ಹೆಚ್ಚಿಗೆ ಆಗತೈತಿ, ಇಲ್ಲೂ ಕೂಡ 2 ಪಾರ್ಟ್ ಹೆಚ್ಚಿಗೆ ಆಗತೈತಿ ಸರ್. ಎರಡೂ ಸೈಡ್ ಸೇಮ್ ಇನ್ಕ್ರೀಸ್ ಆಗತೈತಿ ಅಂತಂದ್ರ ನಾವ್ ಏನ್ ಮಾಡ್ಬೇಕಾಗ್ತಿದಾರ ಸರ್? ಇದ 2 ಪಾರ್ಟ್ ವ್ಯಾಲ್ಯೂ ಯಾಕೆ ಡಿಫರೆನ್ಸ್ ಬರತೈತಿ ಅಂತಾರ ಸರ್? ಪ್ರೆಸೆಂಟ್ ದಿಂದ 12 ವರ್ಷ ಗ್ಯಾಪ್ ಸರ್. ಈ ಪ್ರೆಸೆಂಟ್ ದಿಂದ 12 ವರ್ಷ ಮುಂದೆ ಹೋಗೈತಿ, ಅದಕ್ಕೆ ಇಲ್ಲಿ ರೇಷಿಯೋ ಒಳಗೆ 2 ಪಾರ್ಟ್ ಗ್ಯಾಪ್ ಬರತೈತಿ ಸರ್. ಹಂಗಾರೆ ಈ 2 ಪಾರ್ಟ್ ವ್ಯಾಲ್ಯೂ ಏನಾಗ್ತಿದಾರ 12 ವರ್ಷ ಆಗ್ತೈತಿ. ಸೇಮ್ ಇದ್ದಾಗ ಆರಾಮ್ಸ ಮಾಡ್ಬೋದು ಇಲ್ಲಿ ಸರ್. ಹಂಗಾರೆ ನಂಗೆ ಯಾರ್ದು ಬೇಕಾಗೈತಾರ? ತಾಯಿಯ ವಯಸ್ಸು ಬೇಕಾಗೈತಿ. ತಾಯಿ ವಯಸ್ಸು ಎಷ್ಟೈತಾರ? ಪ್ರೆಸೆಂಟ್ 7 ಪಾರ್ಟ್ ಐತಿ. ಈ 7 ಪಾರ್ಟ್ ವ್ಯಾಲ್ಯೂ ಎಷ್ಟು ನೋಡ್ರಿ? 2 ಎಷ್ಟ್ರಲ್ಲಿ 12 ಅಂದ್ರ 2 6ರಲ್ಲಿ 12, 1 ಪಾರ್ಟ್ ವ್ಯಾಲ್ಯೂ 6 ಆಗ್ತೈತಿ. ಅದ 7 6ರಲ್ಲಿ ಎಷ್ಟು ಅಂತಾರ 42. ಜಸ್ಟ್ ಆಪ್ಷನ್ ಯಾವ್ದಾಗ್ತಿತ್ತಾರ? ಆಪ್ಷನ್ 2 ಅನ್ನೋದು ಸರಿ ಆಗ್ತದೆ ಸರ್. ಇಲ್ಲೇ ನಾನು ಆನ್ಸರ್ ಹಾಕಬಹುದಾಗಿತ್ತು ಸರ್. ಈ ಪ್ರಶ್ನೆ ನಾನು ಏನು ಬಿಡಿಸಲಾರ್ದ ಆನ್ಸರ್ ಹೆಂಗ್ ಹಾಕ್ಬೇಕಾಗಿತ್ರಿ ಸರ್? ಸರ್ ಯಾರ್ದು ವಯಸ್ಸು ಕೇಳತ್ತಾರು? ಪ್ರಸ್ತುತ ಅನುಪಾತ ಐತೈತ್ರಿ. ಇದು ತಾಯಿದು, ಇದು ಮಗಳದು. ನಮ್ಗೆ ಯಾರ್ದು ಕೇಳತ್ತಾರ? ತಾಯಿದ ಕೇಳತ್ತಾರ. ಹಂಗಾರೆ ಪ್ರಸ್ತುತ ಈ 7 ಪಾರ್ಟ್ ಎಲ್ಲಿ ಬೇಕಾಗೈತಲ್ರಿ? ಹಂಗಾರೆ ಆಪ್ಷನ್ ನೋಡ್ರಿ, 7ರಲ್ಲಿ ಭಾಗ ಹೋಗೋದು ಯಾವ್ದೈತಿ? 38 ಹೋಗ್ತೈತೇನು? 7ರಲ್ಲಿ ಇಲ್ಲ ಸರ್. 48 ಹೋಗ್ತೈತೇನ್ರಿ? ಇಲ್ಲ. 52 ಹೋಗ್ತೈತೇನ್ರಿ? ಇಲ್ಲ ಸರ್. ಇದು ಒಂದೇ ಹೋಗ್ತೈತೆ 100%. ಅದಾಗ ಹಾಕಬೇಕು ಆನ್ಸರ್ ಸರ್. ಈ ಎಕ್ಸಾಮ್ ಈ ಕ್ವಶನ್ ಎಲ್ಲಿದೆ ಸರ್? ನೋಡ್ಬೇಕಾದ್ರೆ ನಾ ರೆಡಿ ಮಾಡ್ಕೊಂಡ್ ಬಂದಿಲ್ಲ, ನಾನು ಹಾಕೊಂಡಿಲ್ಲ ಆಪ್ಷನ್ಸ್. ನಿಮ್ ಗೂಗಲ್ ಹಾಕಿರಿ ಎಲ್ಲಿದು ಯಾವ ಸಿಟ್ಟು ಎಲ್ಲಿದೆ ಅಂತೇಳಿ 100% ನೋಡಿರ್ಬೇಕಂತ ಸರ್. ಅದಕ್ಕೆ ಮುಂದೆ ಹೋಗ್ತೀನಿ ನೋಡ್ರಿ. ಎಕ್ಸಾಮ್ನಾಗ ನಾವು ಏನ್ ಲಾಜಿಕ್ ಅಪ್ಲೈ ಮಾಡ್ಬೇಕು ಅದನ್ನ ಮಾಡ್ಲೇಬೇಕಾಗ್ತದ ಸರ್. ಬೋರ್ಡ್ ಮಾಸ್ ಕ್ವಶನ್, ಸಿಂಪಲ್ ಕ್ವಶನ್. ಯಾರ್ಯಾರು ಈಗ ರೀಸೆಂಟ್ ಆಗಿ ನೀವು ಎಕ್ಸಾಮ್ ಬರೀತೀರಿ SSCGD ಸರ್, ಸಿಂಪಲ್ ಇಂಥವ್ 2 ಕ್ವಶನ್ ಬರಾಕತ್ತಾವ, ಮತ್ತೆ 2 ಮಾಡರೇಟ್ ಲೆವೆಲ್ ಬರತ್ತ. ಓಕೆ ಸರ್, ನೋಡ್ರಿ ಏನೈತಿ ಸಿಂಪಲ್ ಕ್ವಶನ್ ಸರ್. ಇಲ್ಲಿ ಮೊದಲು ನಾವು ವಿ ಬೋರ್ಡ್ ಮಾಸ್ ಅಂತ ಅಪ್ಲೈ ಮಾಡ್ಬೇಕಾಗ್ತೈತಿ. ವಿ ಬೋರ್ಡ್ ಮಾಸ್, ವಿ ಬದ್ಮಾಸ್ ಅಲ್ಲ, ಮತ್ತ ವಿ ಬೋರ್ಡ್ ಮಾಸ್ ಸರ್. ನೋಡ್ರಿ 16 ಪ್ಲಸ್ 9 ಡಿವೈಡೆಡ್ ಬೈ 3 ಮೈನಸ್ 2 ಇಂಟು 3 ಅಂತದ ಸರ್. ಈಗ ವಿಚಾರ ಮಾಡ್ರಿ, ಇಲ್ಲಿ ನಾವು ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡ್ಬೇಕಾರ ಪ್ಲಸ್ ಅದ, ಡಿವೈಡ್ ಅದ, ಮೈನಸ್ ಅದ, ಇಂಟು ಅದ ಅಂತಾರ. ಫಸ್ಟ್ ನೋಡ್ರಿ ಇದು ಏನಂದ್ರ ಸರ್, ವಿ ಅಂದ್ರ ವೆನಿಕ್ಯುಲಮ್ ಬಾರ್ ಅಂತ ಇರ್ತೈತಿ ಸರ್. ಬಿ ಅಂತಾರ ಬ್ರಕೆಟ್, ಇಂಟು ಬ್ರಕೆಟ್ ಆಗಿರ್ಬೋದು, ಫ್ಲವರ್ ಬ್ರಕೆಟ್ ಆಗಿರ್ಬೋದು, ಇದಾದ ನಂತರ ಸ್ಕ್ವೇರ್ ಬ್ರಕೆಟ್ ಆಗಿರ್ಬೋದು ಸರ್. ಓ ಅಂದ್ರೆ ಏನಾಗಿರ್ತೈತಿ? ಆಫ್ ಆಗಿರ್ತೈತಿ ಸರ್. ಡಿ ಅಂದ್ರೆ ಏನಾಗಿರ್ತೈತಿ? ಡಿವಿಷನ್, ಭಾಗಾಕಾರ ಆಗಿರ್ತೈತಿ. ಎಂ ಅಂದ್ರ ಮಲ್ಟಿಪ್ಲಿಕೇಶನ್, ಎ ಅಂದ್ರ ಎಡಿಷನ್, ಎಸ್ ಅಂದ್ರ ಸಬ್ಟ್ರಾಕ್ಷನ್ ಆಗಿರ್ತೈತಿ ಸರ್. ಇಲ್ಲಿ ವಿಚಾರ ಮಾಡ್ರಿ, ಇಲ್ಲಿ ಏನಾಗ್ತದ ಅಂತಂದ್ರ ಪ್ಲಸ್ ಡಿವೈಡ್ ಮೈನಸ್ ಇಂಟು ಅಂತಾರ. ಫಸ್ಟ್ ನಾವು ಯಾವ್ದು ಕೊಡ್ಬೇಕು? ಡಿವೈಡ್ ಮಾಡ್ಕೋಬೇಕು, ಆಮೇಲೆ ಇಂಟು ಮಾಡ್ಕೋಬೇಕು, ಆಮೇಲೆ ಪ್ಲಸ್ ಮೈನಸ್ ಸರ್. ಹಂಗಾರೆ ಡಿವೈಡ್ ಐತಿ. 3 ಒಂದ್ರಲ್ಲೇ 3, 3 ಮೂರ್ಲೆ 9 ಸರ್. ಇನ್ನೊಂದ್ ಸೆಟ್ ಬರೀತೀನಿ ಅಂದ್ರೆ ಬರೀತೀನಿ ಬೇಕಂದ್ರ 16 ಪ್ಲಸ್ 3 ಮೈನಸ್ 2 ಇಂಟು 3 ಸರ್. ಈಗ ಏನ್ ಮಾಡ್ಬೇಕಾಗ್ತೈತಾರ? ಪ್ಲಸ್ ಐತಿ, ಮೈನಸ್ ಐತಿ, ಇಂಟುನ ಫಸ್ಟ್ ಮಾಡ್ಬೇಕ್ರಿ. ಹಂಗಾರ 3 ಇಂಟು 2 ಅಂದ್ರೆ ಎಷ್ಟಾಗ್ತೈತಿ? ಇದರಿಂದ 6 ಆಗ್ತೈತಿ ಸರ್. ಇನ್ನೊಂದು ಸ್ಟೆಪ್ 16 ಪ್ಲಸ್ 3 ಮೈನಸ್ 6
ಸರ್ 16ಕ್ಕೆ 3 ಕೂಡಿಸ್ರ 19. ಸರ್ 19ರಾಗ 6 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟಾಗ್ತೈತಿ 13 ಅನ್ನೋದು ನಮ್ಮ ಆನ್ಸರ್ ಆಗ್ತದ ಆಪ್ಷನ್ 4. ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ ಏನದ ಓದ್ರಿ ಕ್ವಶನ್ ಹೆಂಗ್ ಸಾಲ್ವ್ ಮಾಡ್ತೀರಿ ಓದ್ರಿ ವಿಚಾರ ಮಾಡ್ರಿ ಓದ್ರಿ ಕ್ವಶನ್ ಅನ್ನ ಬರ್ರಿ 68 minus 6 into bracket square bracket 4 plus 4 into flower bracket 12 minus 4 into bracket 6 minus 5 into 3 flower bracket close divided by 15 square bracket close. ಇಷ್ಟೆಲ್ಲ ಕ್ವಶನ್ ವೆರಿ ಈಸಿ ಕ್ವಶನ್. ಸರ್ ಫಸ್ಟ್ ನಾವು ಇದ್ರಾಗ ಸ್ಕ್ವೇರ್ ಬ್ರಾಕೆಟ್ ಐತಿ ನೋಡ್ಕೊಳ್ರಿ, ಇದ್ರಾಗ ಫ್ಲವರ್ ಬ್ರಾಕೆಟ್ ಐತಿ ನೋಡ್ಕೊಳ್ರಿ, ಸರ್ ಇದ್ರಾಗ ಇಂಟು ಬ್ರಾಕೆಟ್ ಐತಿ ನೋಡ್ಕೊಳ್ರಿ. ಸರ್ ಇಂಟು ಬ್ರಾಕೆಟ್ ಫಸ್ಟ್ ಮಾಡಿ. ಸರ್ ಇಂಟು ಬ್ರಾಕೆಟ್ 6ರಾಗ 5 ಹೋದ್ರೆ ಎಷ್ಟು 1. ಸರ್ ಮುಗಿತ್ರಿ ಇಂಟು ಬ್ರಾಕೆಟ್ ಕೆಲಸ. ಸರ್ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರ್ಕೊಳ್ರಿ 68 minus 6 into square bracket 4 plus 4 into flower bracket 12 minus 4 ಹಾಫ್ ಐತಾರ ಇಲ್ಲಿ ಏನಿದ್ದಂಗೆ ಹೇಳ್ರಿ ಜಸ್ಟ್ ಇಲ್ಲಿ ಹಾಫ್ ಅಂತ ಬರೀತೀನಿ. ಹಾಫ್ ಬ್ರಾಕೆಟ್ ಐತಾರ ಇಲ್ಲಿ ಹಾಫ್ ಅಂತ ಬರಿಬೇಕಾ ಇದನ್ನ. ನೆಕ್ಸ್ಟ್ ಇದಾದ ನಂತರ ಏನೈತಿ ಅಂತಾರ ಇತರದ ಆನ್ಸರ್ ಎಷ್ಟು ಬಂದೈತಿ 6 minus 5 ಅಂತಾರ 1 into 3 flower bracket close divided by 15 equal to ಇಷ್ಟು ಉಳಿತ್ರಿ. ಇವಾಗ ಸರ್ ಇವಾಗ ಏನು ಸಾಲ್ವ್ ಮಾಡಬೇಕು? ಸರ್ ಇವಾಗ ಫ್ಲವರ್ ಬ್ರಾಕೆಟ್ ಸಾಲ್ವ್ ಮಾಡ್ಕೋಬೇಕು. ಸರ್ ಹಂಗಾರೆ ಇದನ್ನ ಸಾಲ್ವ್ ಮಾಡ್ಕೋಬೇಕಾದ್ರೆ ನೋಡ್ರಿ ಡಿವೈಡ್ ಐತಿ ಸಾರಿ ಮೈನಸ್ ಐತಿ, ಹಾಫ್ ಅಂದ್ರೆ ಇಂಟು ಇಂಟು. ಸರ್ 4 ಇಂಟು 1 ಅಂತಾರ 4 ಆಗ್ತೈತಿ, 4 3 12. ಸರ್ ಹಂಗಾರೆ 12 minus 12 ಅಂದ್ರೆ ಇದ್ರದ ಆನ್ಸರ್ ಏನಾಗ್ತೈತಿ ಹೇಳ್ರಿ 0 ಆಗ್ತೈತಿ. ಕ್ಲಿಯರ್? ಸರ್ ಈಗ ಇನ್ನೊಂದು ಸ್ಟೆಪ್ ಬರೀತೀನಿ ಬೇಕಾರೆ 68 minus 6 into ಸ್ಕ್ವೇರ್ ಬ್ರಾಕೆಟ್ 4 plus 4 into ಇಲ್ಲಿ 0 ಐತಿ 0 divided by 15. ಸರ್ ಇಷ್ಟ ವಿಚಾರ ಮಾಡ್ರಿ, ಇಲ್ಲಿ ಏನ ಬರ್ಲಿ ಆನ್ಸರ್ 4 ಇಂಟು 0 ಮಾಡತ್ತೀನಿ ಅಂದ್ರೆ ನಮ್ಮ ಆನ್ಸರ್ ಏನಾಗ್ತೈತಿ ಇದ್ರದ 0 ಆಗ್ತೈತಿ, ಇದ್ರದ್ದು 0. ಸರ್ 4 plus 0 ಅಂದ್ರೆ ನಮ್ಮ ಆನ್ಸರ್ ಏನಾಗ್ತೈತಿ 4 ಆಗ್ತೈತಿ. ಸರ್ ಇಷ್ಟ ಉಳಿತು ಇವಾಗ. ಸರ್ 68 minus 6 ಇಂಟು ಇದೆಷ್ಟು ಉಳಿದೈತ್ರಿ ಇವಾಗ 4 ಉಳಿದೈತಿ. ಹಂಗಾರೆ ಇಲ್ಲಿ ಮೈನಸ್ ಐತಿ ಇಲ್ಲಿ ಇಂಟು ಐತರ ಫಸ್ಟ್ ಏನ್ ಮಾಡ್ಬೇಕು ಇಂಟು ಮಾಡ್ಬೇಕು ನೋಡ್ರಿ. 6 4ರಲ್ಲಿ ಎಷ್ಟು 24. ಸರ್ 68ರಾಗ 24 ತೆಗದ್ರ ಎಷ್ಟು ಉಳಿತೈತಿ 68ರಾಗ 24 ತೆಗದ್ರ ಎಷ್ಟು ಉಳಿತೈತಿ ಅಂತಂದ್ರ ನೋಡ್ರಿ 8ರಾಗ 4 ಹೋದ್ರ 4 6ರಾಗ 2 ಹೋದ್ರ 4 44 ಅನ್ನೋದು ಉಳಿತೈತಿ. ಯಾವ ಆಪ್ಷನ್ ಆಗಿರ್ತೈತಿ ಅಂತಾರ 44 ಅನ್ನೋದು ಆಪ್ಷನ್ 4 ಆಗಿರ್ತೈತಿ. ಓಕೆ ಸರ್ ನೆಕ್ಸ್ಟ್ ಪ್ರಶ್ನೆ. ಸೊ ಒಂದು ಸಿಂಪಲ್ ಪ್ರಶ್ನೆ ಅದ ನೋಡೋಣ. ಸರ್ ಈ ಸಿಂಪಲ್ ಪ್ರಶ್ನೆಗೆ ಇದಕ್ಕೆ ಎಷ್ಟು ಬರ್ತೈತಿ ಅಂತ ಆನ್ಸರ್ ನೋಡೋಣ. ಎಲ್ಲರೂ ಏನ್ ಮಾಡ್ರಿ ಅಂತಾರ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಅನ್ನ ಹಾಕ್ರಿ. ಈ ಕ್ವಶನ್ ಅನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡಿ ಮತ್ತೆ ಮುಂದಿನ ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಹಿಂದ್ ಅಂತ ಹೇಳ್ತಾ